रतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि प्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते कृतिभिः शुश्रूषुभिस्तत्क्षणात् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ಗ್ರಂಥಮುದೀರಯೇ. ನಿನ್ನೆ ನಾವು ನೋಡಿದ್ದೆವು, ಒಬ್ಬ ವಿದ್ಯಾಧರ ಸರ್ಪದ ಯೋನಿಯನ್ನು ಹೊಂದಿದ್ದ. ದೇವರ ಅಡಿಗಳು ಅವನಿಗೆ ತಾಗಿದಾಗ ಆ ಕೆಟ್ಟ ಯೋನಿಯನ್ನು ತೊರೆದು ತನ್ನ ಒಳ್ಳೆಯ ದೇಹದಲ್ಲಿ ನಿಂತ. ಕೃಷ್ಣ ಕೇಳಿದ, ನೀನು ಯಾರು, ಯಾಕೆ ಈ ಜನ್ಮ ಅಂತ. ಅದಕ್ಕೆ ಆ ಸರ್ಪರೂಪದಲ್ಲಿದ್ದ ವಿದ್ಯಾಧರ ಏನು ಹೇಳ್ತಾನೆ ಅನ್ನೋದನ್ನು ಇವತ್ತು ನೋಡಬೇಕಿದೆ. ಅಹಂ ವಿದ್ಯಾಧರ ಕಶ್ಚಿತ್ ಸುದರ್ಶನ ಇತಿ ಶ್ರುತಃ ಶ್ರಿಯಾ ಸ್ವರೂಪ ಸಂಪತ್ಯ ವಿಮಾನೇನಾಚರಂ ದಿಶಃ. ನಾನು ಒಬ್ಬ ವಿದ್ಯಾಧರ, ಅದೊಂದು ದೇವಜಾತಿ ವಿದ್ಯಾಧರ ಅಂತ. ಸುದರ್ಶನ ಅಂತ ನನ್ನ ಹೆಸರು. ಸಂಪತ್ತಿನಿಂದ ಮತ್ತು ವೈಭವದಿಂದ ಎಲ್ಲ ದಿಕ್ಕುಗಳಲ್ಲಿ ಮುಗಿಲ ತೇರನ್ನೇರಿ ಓಡಾಡ್ತಾ ಇದ್ದೆ. ಋಷೀನ್ ವಿರೂಪಾನಂಗಿರಸ ಪ್ರಾಹಸಂ ರೂಪದರ್ಪಿತಃ ತೈರಿಮಾಂ ಪ್ರಾಪಿತೋ ಯೋನಿಂ ಪ್ರಲಬ್ಧಸ್ವೇನ ಪಾಪ್ಮನ. ಕೆಲವೊಬ್ಬರು ಋಷಿಗಳು ಇದ್ದರು, ಅಂಗಿರೋ ಗೋತ್ರದವರು. ಅವರನ್ನು ತಮಾಷೆ ಮಾಡಿದೆ, ಅವರಿಗೆ ಒಳ್ಳೆ ರೂಪ ಇಲ್ಲ ಅಂತ. ಆಗ ಅವರು ಶಾಪ ಕೊಟ್ಟರು, ಅತ್ಯಂತ ವಿರೂಪವಾದ ಸರ್ಪಯೋನಿಯನ್ನು ಹೊಂದಿದೆ. ನೋಡಿ, ನಾನೇ ದೇಹ ಅಂತನ್ನುವ ಭಾವನೆಯಿಂದ ಅವನು ತಮಾಷೆ ಮಾಡಿದ್ದು. ನಾನು ದೇಹ ಅಲ್ಲ, ದೇಹದ ಒಳಗಡೆ ನಾನಿದ್ದೇನೆ. ಅದೇ ರೀತಿ ಬೇರೊಬ್ಬರು ಅವರವರ ಕರ್ಮಕ್ಕೆ ಅನುಗುಣವಾಗಿ ವಿರೂಪವನ್ನು ಸ್ವರೂಪವನ್ನು ಹೊಂದಿರುತ್ತಾರೆ. ನಾವು ಆ ವ್ಯಕ್ತಿಯೇ ಸ್ವರೂಪತಃ ಅವನು ಕುರೂಪಿ ಅಂತ ತಿಳಿದುಕೊಂಡಿದ್ದರೆ ಅದೊಂದು ಅನ್ಯಥಾ ಜ್ಞಾನ ಆಗತ್ತೆ. ಅದರಿಂದಾಗಿ ತಮಾಷೆ ಮಾಡಬಾರದು. ಅವನು ಕಣ್ಣು ಅನ್ನುವ ಇಂದ್ರಿಯ ಆ್ಯಕ್ಟಿವೇಟ್ ಆಗಿರಲ್ಲ ಅನ್ನೋದು ಬಿಟ್ಟರೆ ಅವನು ಕುರುಡ ಅಲ್ಲ. ಸ್ವರೂಪ ಇಂದ್ರಿಯದಲ್ಲಿ ಕಣ್ಣು ಇದೆ ಅನ್ನೋದಕ್ಕೆ ಸಾಕ್ಷಿ ಕುರುಡನಿಗೂ ಕನಸು ಬೀಳ್ತಾವೆ ಅಂತ ಹೇಳ್ತಾರೆ. ಅವನು ಬಣ್ಣಗಳನ್ನೆಲ್ಲ ನೋಡ್ತಾನಂತೆ. ಸಿಗ್ಮಂಡ್ ಫ್ರಾಯ್ಡು ಮೊದಲಾದವರೆಲ್ಲ ಹೇಳೋದು ಅದನ್ನು. ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಇಂದ್ರಿಯಗಳು ಇರ್ತದೆ. ಯಾವುದೋ ಒಂದು ತಪ್ಪಿನಿಂದಾಗಿ ಅವರಿಗೆ ಆ ಇಂದ್ರಿಯ ಆಗ ಆ್ಯಕ್ಟಿವೇಟ್ ಆಗಿರಲ್ಲ, ಆ ದೇಹದಲ್ಲಿ ಆ್ಯಕ್ಟಿವೇಟ್ ಆಗಿರಲ್ಲ. ನಾವು ಅದನ್ನು ತಮಾಷೆ ಮಾಡಬಾರ್ದು, ಅದು ಅನ್ಯಥಾ ಜ್ಞಾನ ಆಗತ್ತೆ, ತಪ್ಪು ತಿಳುವಳಿಕೆ ಆಗತ್ತೆ. ಅದರಿಂದಾಗಿ ದೈಹಿಕವಾದ ವಿರೂಪಗಳನ್ನು ನೋಡಿ ಯಾವತ್ತೂ ತಮಾಷೆ ಮಾಡಬಾರದು. ದೇಹವನ್ನು ಇಟ್ಟುಕೊಂಡು ಯಾವತ್ತೂ ಯಾರನ್ನೂ ಅಳಿಬಾರದು. ಸಣಕಲ ಅಂತ ಹೇಳಿ, ಧಡಿಯ ಅಂತ ಹೇಳಿ ಅವಮಾನ ಮಾಡಬಾರದು. ನಾನು ಹಾಗೆ ಅವಮಾನ ಮಾಡಿದೆ, ಆದ್ದರಿಂದಾಗಿ ನನಗೆ ಶಾಪ ಬಂತು. ಆದರೆ ಶಾಪ ಬಂದದ್ದು ಒಳ್ಳೆಯದೇ ಆಯಿತು. ಶಾಪೋ ಮೇನುಗ್ರಹಾಯೈವ ಕೃತಸ್ಥೈ ಕರುಣಾತ್ಮಭಿಃ ಯದಹಂ ಲೋಕಗುರುಣಾ ಪಾದಸ್ಪೃಷ್ಟೋ ಹತಾಶುಭಃ. ನನಗೆ ಈ ಶಾಪ ಬಂದದ್ದು ಅನುಗ್ರಹದಲ್ಲಿ ಪರ್ಯವಸಾನ ಹೊಂದಿತು. ಜಗದೊಡೆಯನಾದ ಕೃಷ್ಣ ಅಡಿಯಿಂದ ನನ್ನನ್ನು ಮುಟ್ಟಿದ, ನನ್ನ ಎಲ್ಲ ಪಾಪ ಕಳೆದು ಹೋಯಿತು. ತಂತ್ವಾಹಂ ಭವಭೀತಾನಾಂ ಪ್ರಪನ್ನಾನಾಂ ಭಯಾಪಹಂ ಆಪೃಚ್ಛೇ ಶಾಪ ನಿರ್ಮುಕ್ತಃ
ಪಾದಸ್ಪರ್ಶಾದಮೀವಹನ್. ಆದ್ದರಿಂದಾಗಿ ಮೊರೆ ಹೊಕ್ಕವರಿಗೆ ಸಂಸಾರದ ಭಯವನ್ನು ನೀಗಿಸುವ ನಿನ್ನನ್ನು ಕೇಳ್ಕೊಳ್ತಾ ಇದ್ದೇನೆ. ನನ್ನ ಎಲ್ಲ ಅಮೀವಹನ್, ಅಮೀವ ಅಂತಂದರೆ ರೋಗ, ಅಮೀವಹ ಅಂದರೆ ರೋಗವನ್ನು ಪರಿಹಾರ ಮಾಡುವವ, ಅಮೀವಹನ್ ರೋಗವನ್ನು ಪರಿಹಾರ ಮಾಡುವವನೇ ನಿನ್ನನ್ನು ಕೇಳಿಕೊಳ್ತಾ ಇದ್ದೇನೆ. ಪ್ರಪನ್ನೋಸ್ಮಿ ಮಹಾಯೋಗಿನ್ ಮಹಾಪುರುಷ ಸತ್ಪತೆ ಅನುಜಾನೀಹಿ ಮಾಂ ಕೃಷ್ಣ ಸರ್ವಲೋಕೇಶ್ವರೇಶ್ವರ ಬ್ರಹ್ಮದಂಡಾದ್ವಿಮುಕ್ತೋಹಂ ಸದ್ಯಸ್ಥಿದ್ಭುತ ದರ್ಶನಾತ್. ನಿನ್ನನ್ನು ಮೊರೆ ಹೊಕ್ಕಿದ್ದೇನೆ ಓ ಮಹಾಯೋಗಿಯೇ, ಹಿರಿದಾದ ಯೋಗ ಸಾಮರ್ಥ್ಯವುಳ್ಳವನೇ, ನನಗೆ ಅನುಮತಿ ಕೊಡು. ನಾನು ಈಗ ಬ್ರಾಹ್ಮಣರ ಶಾಪದಿಂದ ಬಿಡುಗಡೆಗೊಂಡೆ, ನಿನ್ನ ಅದ್ಭುತವಾದ ರೂಪವನ್ನು ನೋಡಿದೆ. ಯನ್ನಾಮ ಗೃಹನ್ನಖಿಲಾನ್ ಶ್ರೋತೃನಾತ್ಮಾನಮೇವ ಚ ಸದ್ಯ ಪುನಾತಿ ಕಿಂ ಭೂಯಃ ತಸ್ಯ ಸ್ಪೃಷ್ಟಪದಾಹಿತೆ. ಯಾರ ನಾಮವನ್ನು ಉಚ್ಚಾರ ಮಾಡಿದರೆ ಹೇಳುವವನು ಕೇಳುವವನೆಲ್ಲ ಪವಿತ್ರ ಆಗ್ತಾರೋ ಅಂತಹ ಪರಮಾತ್ಮ ಅವನೇ ಬಂದು ಅಡಿಗಳಲ್ಲಿ ಮುಟ್ಟಿದ್ರೆ ನಾನು ಕೊಳೆಯಿಂದ ದೂರ ಆಗದೇ ಇರ್ತೇನಾ? ಶ್ರೀ ಶುಕೌವಾಚ ಇತ್ಯನುಜ್ಞಾಪ್ಯ ದಾಶಾರ್ಹಂ ಪರಿಕ್ರಮ್ಯಾಭಿವಾದ್ಯ ಚ ಸುದರ್ಶನೋ ದಿವಂ ಯಾತಃ ಕೃಚ್ಛ್ರಾನ್ನಂದಸ್ತಮೋಕ್ಷಿತಃ. ಈ ರೀತಿಯಾಗಿ ದೇವರ ಅನುಮತಿಯನ್ನು ಪಡೆದು ಅವನಿಗೆ ಎಡಗಡೆಯಿಂದ ಸುತ್ತಿ ಬಲಗಡೆಯಿಂದ ಸುತ್ತಿ ಎಡಗಡೆಗೆ ಬಂದು ದೇವರ ಮುಂದೆ ನಿಂತು ಹೊರಡ್ತೇನೆ ಕೃಷ್ಣ ಅಂತ ಹೇಳಿದ ಅಂತೆ. ನಿಶಾಮ್ಯ ಕೃಷ್ಣಸ್ಯ ತದಾತ್ಮವೈಭವಂ ವ್ರಜೌಕಸೋ ವಿಸ್ಮಿತಚೇತಸಸ್ತತಃ ಸಮಾಪ್ಯ ತಸ್ಮಿನ್ ನಿಯಮಂ ಪುನರ್ವ್ರಜಂ ನೃಪಾಯ ಯುಸ್ತತ್ಕಥಯಂತ ಆದೃತಾಃ. ಕೃಷ್ಣನ ಆತ್ಮವೈಭವ, ಆ ಒಂದು ಹಿರಿಮೆಯನ್ನು, ಬಲದ ಸೊಗಸನ್ನು ಮಾತನಾಡ್ತಾ ಅವರು ವ್ರಜಕ್ಕೆ ಮರಳಿ ಬಂದರು. ಕದಾಚಿದಥ ಗೋವಿಂದೋ ರಾಮಶ್ಚಾದ್ಭುತ ವಿಕ್ರಮಃ ವಿಜಹೃತುರ್ವನೇ ರಾತ್ರ್ಯಾಂ ಮಧ್ಯ ಗೌರಜಯೋಷಿತಾಂ. ಒಮ್ಮೆ ಗೋವಿಂದ ಅಂದರೆ ಕೃಷ್ಣ ಮತ್ತು ಬಲರಾಮ ಇಬ್ಬರೂ ಕೂಡ ರಾತ್ರಿ ವ್ರಜಯೋಷಿತಾಂ ಮಧ್ಯೆ ಗೋಪಿಕೆಯರ ನಡುವೆ ಆಟ ಆಡ್ತಾ ಇದ್ದರು. ಉಪಗೀಯಮಾನೋ ಲಲಿತಂ ಸ್ತ್ರೀಜನೈರ್ಬದ್ಧ ಸೌಹೃದೈ ಸ್ವಲಂಕೃತಾನುಲಿಪ್ತಾಂಗೌ ಸೃಗ್ವಿಣೌ ವಿರಜಾಂಬರವು. ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಗಂಧವನ್ನು ಪೂಸಿಕೊಂಡು ಒಳ್ಳೆ ಮಾಲೆಯನ್ನು ಹಾಕಿಕೊಂಡು ಅವರು ಹಾಡ್ತಾ ಬೇರೆಯವರು ಹಾಡಿದ್ದನ್ನು ಕೇಳ್ತಾ ಇದ್ದರು. ನಿಶಾಮುಖಂ ಮಾನಯಂತೌ ಉದಿತೋಡುಪತಾರಕಂ ಮಲ್ಲಿಕಾ ಗಂಧಮತ್ತಾಳಿ ಜುಷ್ಟಂ ಕುಮುದವಾಯುನ ನೈದಿಲೆಯ ಹೂವಿನ ಕಂಪನ್ನು ಹೊತ್ತು ತರುವ ಗಾಳಿಯಲ್ಲಿ ಸುಖವಾಗಿ ಮೈಯೊಡ್ಡಿ ಕಾಲ ಕಳೀತಾ ಇದ್ದರು. ಜಗತ್ತು ಸರ್ವಭೂತಾನಾಂ ಮನಃಶ್ರವಣ ಮಂಗಳಂ ತೌ ಕಲ್ಪಯಂತೌ ಯುಗಪತ್ ಸ್ವರಮಂಡಲ ಮೂರ್ಛನಾಂ. ಎಲ್ಲ ಜೀವರಿಗೆ ಕಿವಿಗೆ ಇಂಪಾಗಿ ಹೃದಯವನ್ನು ಸೂರೆಗೊಳ್ಳುವ, ಮನಸ್ಸನ್ನು ಎತ್ತರಕ್ಕೆ ಒಯ್ಯುವ ಹಾಡುಗಳನ್ನು ಹಾಡ್ತಾ ಇದ್ರಂತೆ. ಸ್ವರಮಂಡಲ ಮೂರ್ಛನಾಂ. ಮೂರ್ಛನ ಅಂತಂದರೆ ಸರಿಗಮ ಪದನಿ ಇವುಗಳ ಗ್ರಾಮ ಅಂದರೆ ಸಂಗೀತ ಪರಿಭಾಷೆಯಲ್ಲಿ ಈ 7 ಸ್ವರಗಳ ಆರೋಹಾವರೋಹಣ ಅಂತ ಅರ್ಥ. ಸ್ವರಗ್ರಾಮವನ್ನು ಅವರು ಸುಖವಾಗಿ ಹಾಡ್ತಾ ಇದ್ದರು. ಗೋಪ್ಯಸ್ತದ್ಗೀತಮಾಕರ್ಣ್ಯ ಮೂರ್ಛಿತಾನಾವಿದನ್ ನೃಪ ಶ್ಲತದ್ದುಕೂಲಮಾತ್ಮಾನಂ ಸ್ರಸ್ತಕೇಶಸ್ತ್ರಜಂ ತತಃ. ಗೋಪಿಯರೆಲ್ಲ ಆ ಇಂಪಾದ ಗಾನವನ್ನು ಕೇಳಿ ಮೈ ಮರೆತರು. ಏವಂ ವಿಕ್ರೀಡತೋ ಸ್ವೈರಂ ಗಾಯತೋ ಸಂಪ್ರಮತ್ತವತ್ ಶಂಖಚೂಡ ಇತಿ ಖ್ಯಾತೋ ಧನದಾನುಚರೋಭ್ಯಗಾತ್. ಶಂಖಚೂಡ ಅಂತ ಒಬ್ಬ ಬಂದ, ಕುಬೇರನ ಅನುಚರ ಅವನು. ತಯೋರ್ನಿರೀಕ್ಷತೋರೇವ
ತನ್ನಾಥಂ ಪ್ರಮದಾಜನಂ ಕ್ರೋಶಂತಂ ಕಾಲಯಾಮಾತ ದಿಚ್ಚುದೀಚ್ಯಾಮಶಂಕಿತಃ ತಯೋರ್ನಿರೀಕ್ಷತೋರೇವ. ರಾಮಕೃಷ್ಣರ ಎದುರುಗಡೆಯೇ ತನ್ನಾಥಂ ಪ್ರಮದಾಜನಂ, ಆ ಹೆಣ್ಣು ಮಕ್ಕಳನ್ನೆಲ್ಲ ಹೆದರಿಸಿ ಓಡಿಸಿದ ಅಂತೆ. ದಿಶಿ ಉದೀಚ್ಯಾಂ ಅಶಂಕಿತಃ ಕ್ರೋಶಂತಂ ಕೃಷ್ಣರಾಮೇತಿ ವಿಲೋಕ್ಯ ಸ್ವಪರಿಗ್ರಹಂ ಯಥಾಗಾದಸ್ಯುನಾಗ್ರಸ್ತ ಭ್ರಾತರೌ ಅನ್ವಧಾವತಾಂ. ಆಗ ಆ ಶಂಖಚೂಡನನ್ನು ಅಟ್ಟಿಸಿಕೊಂಡು ಇವರಿಬ್ಬರೂ ಹೋದರು. ಮಾ ಭೈಷ್ಟೇತ್ಯ ಭಯಾರಾವೌ ತಾಳಹಸ್ತೌ ಮನಸ್ವಿನೌ ಆಸೇದತುಸ್ತಂ ತರತ ತ್ವರಿತಂ ಗುಹ್ಯಕಾಧಮಂ. ಆ ಯಕ್ಷರಲ್ಲಿ ಅಧಮನಾದವನನ್ನು ಓಡಿ ಬಂದರು. ಮಾ ಭೈಷ್ಟ, ಹೆದರಬೇಡಿ ಅಂತಂದರು. ಸವೀಕ್ಷತಾವನು ಪ್ರಾಪ್ತೌ ಕಾಲಮೃತ್ಯು ಯುವೋದ್ವಿಜನ್ ವಿಸರ್ಜ್ಯ ಸ್ತ್ರೀಜನಂ ಮೂಢ ಪ್ರಾದ್ರವಜ್ಜೀವನೇಚ್ಛಯ. ಆಮೇಲೆ ಇವರು ಹತ್ತಿರ ಬಂದಾಗ ಅವನ ಧೈರ್ಯ ಎಲ್ಲ ಕರಗಿ ನೀರಾಯಿತು. ಹೆಣ್ಣು ಮಕ್ಕಳನ್ನು ಅಲ್ಲೇ ಬಿಟ್ಟು ಓಡ್ಲಿಕ್ಕೆ ಶುರು ಮಾಡಿದ ಅಂತೆ. ತಮನ್ವಧಾವದ್ ಗೋವಿಂದೋ ಯತ್ರ ಯತ್ರ ಸಧಾವತಿ ಜಿಹೀರ್ಷುಸ್ತಚ್ಛಿರೋ ರತ್ನಂ ತಸ್ಥೌ ರಕ್ಷನ್ ಸ್ತ್ರೀಯೋ ಬಲಃ. ದೇವರೇನು ಮಾಡಿದ? ಶಂಖಚೂಡನನ್ನು ಅಟ್ಟಿಸಿಕೊಂಡು ಹೋದ. ಬಲರಾಮ ಹೆಣ್ಣು ಮಕ್ಕಳನ್ನು ಕಾಪಾಡಲಿಕ್ಕೆ ನಿಂತ. ಅವಿದೂರ ಇವಾಭ್ಯೇತ್ಯ ಶಿರಸ್ತಸ್ಯ ದುರಾತ್ಮನಃ ಜಹಾರ ಮುಷ್ಟಿನೈವಾಂಗ ಸಹ ಚೂಡಾಮಣಿಂ ವಿಭು. ಸ್ವಲ್ಪವೇ ದೂರ ಓಡಿ ಹೋಗಿ ತಲೆಗೆ ಗುದ್ದಿ ಅವನ ತಲೆಯಲ್ಲಿರುವ ರತ್ನವನ್ನು ಕಿತ್ತುಕೊಂಡ. ಅವಾಗಿನ ಜನ ಕೆಲವರು ರತ್ನದ ಜೊತೆ ಹುಟ್ಟುತ್ತಾ ಇದ್ದರು. ಹುಟ್ಟಬೇಕಾದ್ರೇ ಅವರ ಮಣಿಯಲ್ಲಿ, ಅವರ ತಲೆಯಲ್ಲಿ ರತ್ನ ಇತ್ತು. ಆ ರತ್ನದಿಂದ ಹಸಿವೆ, ನೀರಡಿಕೆ, ಭಯ ಯಾವುದೂ ಅವರು ಬಳಿ ಸುಳಿತಾ ಇರಲಿಲ್ಲ. ಅಶ್ವತ್ಥಾಮನಿಗೆ ಇದ್ದ ಹಾಗೆ ನಮಗೆ ಈ ಲೋಹಗಳಿದೆಯಲ್ಲ, ಬಹಳ ವಿಶಿಷ್ಟವಾದ ಲೋಹಗಳ ಒಂದು ಪರಿಚಯ ಆಗ್ತದೆ. ಉದಾಹರಣೆಗೆ ಹಿರಣ್ಯ ಅಂತ, ಹಿತಂಚ ರಮಣೀಯಂಚ ಹಿರಣ್ಯಂ. ಹಿತವು ಮನಸ್ಸಿಗೆ ಆಹ್ಲಾದ ಕೊಡೋದು ಯಾವುದೋ ಅದು ಹಿರಣ್ಯ ಅಂತ ಬಂಗಾರಕ್ಕೆ. ಆದರೆ ಅದು ನಮ್ಮ ಬಂಗಾರ ಅಲ್ಲ, ದೇವಲೋಕದ ಬಂಗಾರ. ನಮ್ಮ ಲೋಕದ ಬಂಗಾರ ಅದು ಸುವರ್ಣ ಅಷ್ಟೇ, ಚಂದ ಬಣ್ಣ. ಅದು ಆವಾಗವಾಗ ತಿಕ್ಕಬೇಕು. ಅದರಿಂದಾಗಿ ಬೇರೆ ಬೇರೆ ಲೋಕಗಳ ಲೋಹ ಬೇರೆ ಬೇರೆ ಗುಣಗಳನ್ನು ಒಳಗೊಂಡಿರುತ್ತೆ. ಅದೆಲ್ಲ ಬಹಳ ವಿಚಿತ್ರವಾದ ಸಂಗತಿಗಳುಂಟು ಅಧ್ಯಾತ್ಮ ಪ್ರಪಂಚದಲ್ಲಿ. ಅದನ್ನು ಅವನು ತೆಗೆದುಕೊಂಡ. ಶಂಖಚೂಡನನ್ನು ಕೊಂದು ಮಣಿಮಾದಾಯ ಭಾತುರಂ, ಮಣಿಯನ್ನು ತೆಗೆದುಕೊಂಡು ಅಗ್ರಜಾಯ ಅದದಾತ್ ಪ್ರೀತ್ಯ ಪಶ್ಯಂತೀನಾಂ ಹಿ ಯೋಷಿತಾಂ. ಆ ತಾನು ತೆಗೆದುಕೊಂಡ ಮಣಿಯನ್ನು ಅಣ್ಣನಿಗೆ ಕೊಟ್ಟ. ಇಷ್ಟು ನಿಷ್ಕಾಮನಾದ ಕೃಷ್ಣನನ್ನು ಇದೇ ಬಲರಾಮ ಸಮಂತಕ ಮಣಿಯ ವಿಚಾರದಲ್ಲಿ ಶಂಕಿಸುತ್ತಾನೆ ಅನ್ನೋದು ಬಹಳ ಆಶ್ಚರ್ಯ. ಅದಕ್ಕೆ ಹೇಳಿತು ಮುಷ್ಯಂತಿಯಂ ಸೂರಯ ಅಂತ. ದೇವತೆಗಳು ಕೂಡ ದೇವರ ಬಗೆಗೆ ಕೆಲವೊಮ್ಮೆ ಮೋಹಗೊಳ್ಳೋದುಂಟು. ಇತಿ ಶ್ರೀಮದ್ಭಾಗವತೆ ದಶಮಸ್ಕಂಧೆ ದ್ವಾತ್ರಿಂಶೋಧ್ಯಾಯಃ. ಶ್ರೀಶುಕ ಉವಾಚ ಗೋಪ್ಯ ಕೃಷ್ಣೇ ವನಂ ಯಾತೆ ತಮನುದ್ರುತಚೇತತಃ ಕೃಷ್ಣಲೀಲಾಂ ಪ್ರಗಾಯಂತ್ಯಃ ನಿನ್ನಿರ್ದುಃಖೇನ ವಾತರಾನ್. ಕೃಷ್ಣ ಆ ರಾತ್ರಿ ಮರಳಿ ಬಂದ. ಎಲ್ಲರೂ ಕೂಡ ಮರಳಿ ಬಂದರು. ಬೆಳಗ್ಗೆ ದನ ಕಾಯಲಿಕ್ಕೆ ಅಂತ ಹೋದ. ದನ ಕಾಯಲಿಕ್ಕೆ ಹೋಗು ಅಂತ ಬೈತಾರೆ. ದನ ಕಾಯಲಿಕ್ಕೆ ಹೋಗು ಅಂತ ಬೈಬಾರದು. ನಾಯಿ ಮೇಯಿಸ್ಲಿಕ್ಕೆ ಹೋಗು ಅಂತ ಶಾಪ ಕೊಡಬೇಕು, ಬೈಬೇಕು. ಯಾಕೆಂದರೆ ದನ ಕಾಯೋದು ಬಹಳ ಒಳ್ಳೆಯ ಎಕ್ಸ್ಪೀರಿಯನ್ಸು ಮತ್ತು ಅದೊಂದು ಅನುಗ್ರಹ. ಆಮೇಲೆ ಒಳ್ಳೊಳ್ಳೆ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ ಪ್ರಕೃತಿಯ ಬಗೆಗೆ. ಬೆಳಗ್ಗೆ ಪಾರ್ಕಲ್ಲಿ ನಾಯಿ ಹಿಡ್ಕೊಂಡು ಹೋಗೋರಿಗೆ ಏನು ಗೊತ್ತಾಗತ್ತೆ ಹೇಳಿ? ನಾಯಿಯಲ್ಲಿ ಕರುಣೆ ಇರಬಾರ್ದು ಅಂತ ನಾನು ಹೇಳೋದಲ್ಲ, ಆದರೆ ಅದು ಪೂಜ್ಯ ಅಲ್ಲ. ನಮ್ಮ ಪ್ರೀತಿಯನ್ನು ಅದು ಉತ್ಕಟವಾಗಿ ಹಂಚಿಕೊಳ್ಳುತ್ತೆ ಅನ್ನುವ ಭ್ರಮೆಯಿಂದ ಅದನ್ನು ಇಟ್ಕೊಳ್ಳೋದಲ್ಲ. ಅದು ಆ ನಾಯಿ ದಾಸ್ಯದ ಸಂಕೇತ. ಅದು ಬಹಳ ನಿಷ್ಠವಾದ ಪ್ರಾಣಿ ಅನ್ನೋದನ್ನು ಒಪ್ಕೊಳ್ಳೋಣ.
ಆದರೆ ಗೋವು ಇದ್ದರೆ ಅಮ್ಮ ಇದ್ದ ಹಾಗೆ, ಜೊತೆಗೆ ನಾಯಿ ಇದ್ದರೆ ನಿಷ್ಠಾವಂತ ಗುಲಾಮ ಇದ್ದ ಹಾಗೆ. ಆಯಾ ಪ್ರಾಣಿಗಳ ಮನಸ್ಥಿತಿ ಅದು, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಗೋವು ಅನ್ನೋದು ಬಹಳ ಒಂದು ಗೋವು ಅಂತನ್ನೋದು ನಮ್ಮ ದೈವಾನುಗ್ರಹ ಕಾರಕ. ಗೋವು ಅನ್ನೋದು ವೇದಮಾತೆಯ ಪ್ರತೀಕ. ಗೋವು ಅಂತನ್ನೋದು ಭೂಮಿ ತಾಯಿಯ ಪ್ರತೀಕ. ಅದು ಕೇವಲ ಒಂದು ಪ್ರೀತಿ ಮಾತ್ರ ಅಲ್ಲ, ಪಾವಿತ್ರ್ಯವೂ ಜೊತೆಗಿದ್ದ ಹಾಗೆ. ಪ್ರೀತಿ ಮತ್ತು ಪಾವಿತ್ರ್ಯಗಳೆರಡೂ ಜೊತೆಗಿದ್ದ ಹಾಗೆ. ನಾಯಿ ಇಟ್ಕೊಂಡ್ರೆ ನಿಷ್ಠೆ ಇರಬಹುದು, ಅದು ಪ್ರೀತಿ ಅಲ್ಲ. ಅದು ಸ್ವಯಂ ಇನ್ಸೆಕ್ಯೂರಿಟಿಯಿಂದ ನಮ್ಮನ್ನು ಅಷ್ಟು ಉತ್ಕಟವಾಗಿ ಪ್ರೀತಿಸ್ತಾ ಇರುತ್ತೆ. ಅದರಿಂದಾಗಿ ಅದರ ಒಂದು ಅರ್ಥ ಮಾಡಿಕೊಳ್ಬೇಕು. ಹೀಗಾಗಿ ಗೋವುಗಳನ್ನು ಕಾಯೋದು ಬಹಳ ದೊಡ್ಡ ಸಂಗತಿ. ಗೋವುಗಳನ್ನು ಕಾಯ್ತಾ 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 ಒಂದು ಒಳ್ಳೆತನ, ಒಂದು ಪವಿತ್ರ ದೇಹ ಪವಿತ್ರ ಆಗೋದು, ಮನಸ್ಸು ಪವಿತ್ರ ಆಗೋದು, ಅವುಗಳೆಲ್ಲ ಇರ್ತವೆ. ಅದರಿಂದಾಗಿ ಕೃಷ್ಣ ಬೆಳಗ್ಗೆ ಎದ್ದು ದನ ಕಾಯಲಿಕ್ಕೆ ಹೋಗ್ತಾ ಇದ್ದ. ಅಲ್ಲಿ ಉಳಿದವರೆಲ್ಲ ಕೃಷ್ಣಲೀಲಾಂ ಪ್ರಗಾಯಂತ್ಯ, ಬೆಳಗ್ಗೆ ಎಲ್ಲ ಹೆಣ್ಣು ಮಕ್ಕಳು ಮನೆಯಲ್ಲಿ ಕೆಲಸ ಮಾಡ್ತಾ ಕೃಷ್ಣನ ಲೀಲೆಯನ್ನು ಹಾಡ್ತಾ ಕಾಲ ಕಳೀತಾ ಇದ್ದರು. ಈ ತರಹ ನೀವು ಕಾಲ ಕಳಿಬೇಕು ಅಂತ ಹೇಳಿ ದಾಸರೆಲ್ಲ ನಿಮ್ಮ ಮಗನ ಲೀಲೆ ಅಥವಾ ನಿಮ್ಮ ಮಗನ ಆಟವನ್ನು ನೋಡಿದಾಗ ದೇವರನ್ನು ನೆನಪಿಸಿಕೊಳ್ಳಿ ಎಂದರು. ನಾವೇನು ಮಾಡಿದೆವು, ದೇವರೇ ಹಾಗಿರ್ತಾನೆ ಅಂತ ಅಂದ್ಕೊಂಡ್ಬಿಟ್ವಿ. ಈಗ ಉದಾಹರಣೆಗೆ ಯಶೋದೆ ಅಮ್ಮ ನನ್ನನ್ನು ಎತ್ತಿ ಕೋಯಮ್ಮ, ನಿಮ್ಮ ಮಗ ಆ ರೀತಿ ಆಡ್ತಾ ಇದ್ದಾಗ ನಿಮಗೆ ಕೃಷ್ಣನ ನೆನಪು ಬರಲಿ ಅಂತ ನಾವೇನು ಅಂದ್ಕೊಂಡ್ವಿ, ಕೃಷ್ಣನೇ ಹಾಗೆ ಅಂತ ಅಂದ್ಕೊಂಡ್ಬಿಟ್ವಿ. ಅದು ನಾವು ಕೃಷ್ಣನ ನೆನಪು ಬರಬೇಕಷ್ಟೆ. ಪುಟ್ಟ ಮಗುವನ್ನು ನೋಡಿದಾಗ ನಮಗೆ ಕೃಷ್ಣನ ನೆನಪು ಬರಬೇಕು ಅನ್ನೋದು ಅದರ ಉದ್ದೇಶ. ಅವರು ಕೃಷ್ಣನ ಹಾಡುಗಳನ್ನು ಹಾಡ್ತಾ ಈ ರೀತಿ ನೆನಪಿಸ್ಕೋತಾ ಇದ್ದರಂತೆ. ಅದು ಸುಮಾರು 25 ಶ್ಲೋಕಗಳಿವೆ. ಅವರ ನೆನಪು ಒಂಥರಹ ವಿಪ್ರಲಂಭ ಶೃಂಗಾರ ಅಂತ. ಸಂಸ್ಕೃತದಲ್ಲಿ ನಾಯಕಿ ದೂರಾದಾಗ ಹಾಡುವಂತಹ ಹಾಡುಗಳು ವಿಪ್ರಲಂಭ ಶೃಂಗಾರ ಅಂತ ಕರೀತಾರೆ. ಹಾಗೆ ನಾಯಕನಿಂದ ದೂರಾಗಿ ಹಾಡುವ ಹಾಡನ್ನು ವಿಪ್ರಲಂಭ ಶೃಂಗಾರ ಅಂತ ಕರೀತಾರೆ. ಭಾಗವತದಲ್ಲಿ ಇದು ವಿಪ್ರಲಂಭ ಶೃಂಗಾರ, ಒಂದು ಗೋಪಿಗೀತೆ ಆಯಿತು, ಆಮೇಲೆ ಇದೊಂದು ಗೋಪಿಗೀತೆ. ಈ ಎರಡೂ ಕೂಡ ವಿಪ್ರಲಂಭ ಶೃಂಗಾರ. ವಿಪ್ರಲಂಭ ಶೃಂಗಾರದಲ್ಲಿ ಇರತಕ್ಕಂತಹ ಸ್ಪೆಷಾಲಿಟಿ ಏನು ಅಂದರೆ, ಇದು ನಮ್ಮನ್ನು ದೇವರ ಹತ್ರ ಕೊಂಡೊಯ್ಯುತ್ತೆ, ಈ ವಿಪ್ರಲಂಭ ಶೃಂಗಾರದ ಗೀತೆ. ಆದರೆ ನಾವು ಈ ಇದರಲ್ಲಿ ಉತ್ತರ ಕರ್ನಾಟಕದ ಕಡೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೂ ವಿಪ್ರಲಂಭ ಶೃಂಗಾರ, ಟ್ರ್ಯಾಕ್ಟರ್ ಗೀತೆಗಳು. ಟ್ರ್ಯಾಕ್ಟರ್ ತುಂಬ ಅದೇ ಆಡ್ಕೊಂಡು ಹೋಗ್ತಾ ಇರ್ತಾರೆ. ತೀರಾ ಕೆಟ್ಟದಾಗಿ ಅಂದರೆ ಅದು ಬೇರೆ ವಿಚಾರವೇ ಇರಲ್ಲ, ಭಾವಪುಷ್ಟಿಯೂ ಇರಲ್ಲ, ಬರೇ ಅಳು. ಸಂಸ್ಕೃತ ಸಾಹಿತ್ಯದ ಭಾವಪುಷ್ಟಿಯೂ ಇರಲ್ಲ, ಹಾಗಂತ ಹೇಳಿ ಒಂದು ಲವಲವಿಕೆಯೂ ಇರಲ್ಲ. ಈ ವಿಪ್ರಲಂಭ ಶೃಂಗಾರ ನಮ್ಮನ್ನು ಎತ್ತರಕ್ಕೆ ಒಯ್ಯುತ್ತೆ. ಆ ವಿಪ್ರಲಂಭ ಶೃಂಗಾರ ನಮಗೆ ಬೇಸರ ಮೂಡಿಸುತ್ತೆ. ಗೋಪ್ಯ ಊಚುಹು ವಾಮಬಾಹು ಕೃತ ವಾಮಕಪೋಲೋ ವಲ್ಗಿತಭ್ರುರಧರಾರ್ಪಿತ ವೇಣುಂ ಕೋಮಳಾಂಗುಲಿಭಿರಾಶ್ರಿತ ಮಾರ್ಗಂ ಗೋಪ್ಯೈರಯತಿ ಯತ್ರ ಮುಕುಂದಃ. ವಾಮಬಾಹುಕೃತ ವಾಮಕಪೋಲಃ, ತನ್ನ ಎಡಗೈಯಿಂದ ಎಡ ಕೆನ್ನೆಯ ಹತ್ತಿರ ಕೊಳಲನ್ನು ಇಟ್ಟುಕೊಂಡಿದ್ದಾನೆ. ವಲ್ಗಿತಭ್ರುಹು, ಕೊಳಲೂದುವಾಗ ಶ್ರೀಕೃಷ್ಣನ ಹುಬ್ಬು ಒಂದು ಸ್ವಲ್ಪ ಎತ್ತರಕ್ಕೆ ಏರಿದೆ. ವಲ್ಗಿತಭ್ರುಹು ಅಧರಾರ್ಪಿತ ವೇಣುಂ, ಕೆಳದುಟಿಯ ಹತ್ತಿರ ಆ ಕೊಳಲಿನ ತೂತು ಇದೆ. ಕೋಮಳಾಂಗುಳಿಭಿರಾಶ್ರಿತ ಮಾರ್ಗಂ, ಮಿದುವಾದ ಬೆರಳುಗಳಿಂದ ಆ ತೂತುಗಳನ್ನು ಅದುಮುತ್ತ ಮಾರ್ಗ ದೇಸಿ ಅಲ್ಲ, ಉತ್ಕೃಷ್ಟವಾದ ಸಂಗೀತದ ಹೊಳೆಯನ್ನು ಹರಿಸುತ್ತಿದ್ದಾನೆ. ಆ ಸಂಗೀತ ಎರಡು ತರಹ ಅಂತ, ಮಾರ್ಗ ಮತ್ತು ದೇಸಿ ಅಂತ. ದೇಸಿ ಅಂತಂದರೆ ಲೋಕಲ್, ಜಾನಪದ. ಕಚ್ಚಾ ಲೋಕಲನ್ನು ದೇಸಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಮಾರ್ಗ ಅಂತಂದರೆ ಶಾಸ್ತ್ರದ ಹಿನ್ನೆಲೆಯಲ್ಲಿ ನುಡಿಸತಕ್ಕಂಥದ್ದು. ಗೋಪಿಯರ ಕಿವಿ
ಆ ಕ್ಲಾಸಿಕ್ಕು. ಗೋಪಿಯರ ಕಿವಿ ಅದು ಅದು ಮಾರ್ಗ, ಅದು ಎಲ್ಲ ಕಾಡು ಗೊಲ್ಲರು ಹಾಡುವಂತಹ ಹಾಡಲ್ಲ ಅದು ಅಂತ ಗುರುತಿಸಿದೆ. ಅದಕ್ಕೆ ಅವರು ಹೇಳ್ತಾರೆ, ಕೋಮಲಾಂಗುಲಿಭಿರಾಶ್ರಿತ ಮಾರ್ಗಂ ಗೋಪ್ಯೈರಯತಿ ಯತ್ರ ಮುಕುಂದ ವ್ಯೋಮಯಾನವನಿತಾ ಸಹ ಸಿದ್ಧೈ ವಿಸ್ಮಿತಾಸ್ತದುಪಧಾರ್ಯ ಸಲಜ್ಜಾ ಕಾಮಮಾರ್ಗಣ ಸಮರ್ಪಿತ ಚಿತ್ತಾ ಕಶ್ಮಲಂ ಯಯುರಪಸ್ಮೃತ ನೀವ್ಯ. ವಾಸುದೇವ ದ್ವಾದಶಾಕ್ಷರವನ್ನು ಚಿಂತನೆ ಮಾಡಿದರೆ, ಒಂದು ವಾರ ಸರಿಯಾಗಿ ಚಿಂತನೆ ಮಾಡಿದರೆ ಆಕಾಶದಲ್ಲಿ ಆಗುವ ಘಟನೆಗಳೆಲ್ಲ ನಮ್ಮ ಕಣ್ಣಿಗೆ ಬೀಳುತ್ತೆ ಅಂತ ಹಿರಿಯರು ಹೇಳುತ್ತಾರೆ. ಮತ್ತು ಒಂದು ಸಂದೇಶ, ಅಲೌಕಿಕವಾದ ಸಂದೇಶ, ಅವೆಗಳೆಲ್ಲ ಕಿವಿಗೆ ಬೀಳುತ್ತೆ ಅಂತ ಹೇಳುತ್ತಾರೆ. ಆ ಕೃಷ್ಣನ ಹತ್ರನೇ ಇದ್ದಾರೆ, ಭಗವಾನ್ ವಾಸುದೇವನ ಹತ್ರ ಇವರು ಕಾಣುವಲ್ವ. ಆ ಗೋಪಿಯರು ಹೇಳ್ತಾರೆ, ಕೃಷ್ಣ ಕೊಳಲನ್ನು ನುಡಿಸ್ತಾ ಇರಬೇಕಾದ್ರೆ ಹೆಣ್ಣು ಮಕ್ಕಳೆಲ್ಲ, ದೇವಲೋಕದ ಹೆಣ್ಣು ಮಕ್ಕಳು ಮುಗಿಲ ತೇರಿನಲ್ಲಿ ಸಂಚಾರ ಮಾಡ್ತಾ ಕೃಷ್ಣನಲ್ಲಿಯೇ ಮನಸ್ಸನ್ನು ಇಟ್ಟು ಮೈ ಮರಿತಾ ಇರ್ತಾರೆ. ಹಂತ ಚಿತ್ರಮಬಲಾ ಶೃಣುತೇದಂ ಹಾರಭಾಸ ಉರಸಿ ಸ್ಥಿತ ವಿದ್ಯುತ್ ನಂದಸೂನು ರಜಮಾರ್ತ ಜನಾನಾಂ ಶರ್ಮದೋಯರಹಿ ಕೂಜಿತ ವೇಣು. ಅಬಲಾಹ, ಓ ಹೆಣ್ಣು ಮಕ್ಕಳೇ, ಶೃಣುತ ಕೇಳ್ರಿ. ಹಾರಭಾಸ ಉರಸಿ ಸ್ಥಿತ ವಿದ್ಯುತ್, ಉರಸಿ ಸ್ಥಿತ ವಿದ್ಯುತ್, ಅವನು ಮುತ್ತಿನ ಮಾಲೆಯನ್ನು ಹಾಕಿಕೊಂಡಿದ್ದಾನೆ. ಅವನ ಮೈ ಬಣ್ಣ ಇಡೀ ನೀಲಿಯಾಗಿದೆ. ನೀಲಿ ಬಣ್ಣದ ಕೃಷ್ಣ ಮೋಡದಂತೆ ಕಂಡ್ರೆ ಆ ಮುತ್ತಿನ ಹಾರ ಮೋಡದ ನಡುವೆ ಇರುವ ಮಿಂಚಿನ ತರಹ ಕಾಣಿಸ್ತಾ ಇದೆ. ನಂದಸೂನು ರಜಮಾರ್ತ ಜನಾನಾಂ, ಆ ಮೋಡ ಬಿಸಿಲ ಬೇಗೆಯಿಂದ ಬೆಂದವರಿಗೆ ಸುಖವನ್ನು ನೀಡಿದರೆ, ಈ ಕೃಷ್ಣನೆಂಬ ಮೋಡ ಸಂಸಾರದ ಬೇಗೆಯಿಂದ ಬೆಂದವರಿಗೆ ನೆಮ್ಮದಿಯನ್ನು ನೀಡುತ್ತಾ ಇದೆ. ವೃಂದಚೋ ವ್ರಜ ವೃಷಾ ಮೃಗಗಾವೋ ವೇಣುವಾದ್ಯ ಹೃತ ಚೇತಸ ಏತ್ಯ ದಂತದಷ್ಟ ಕಬಲಾಧೃತ ಕರ್ಣಾ ನಿದ್ರಿತಾ ಲಿಖಿತ ಚಿತ್ರಮಿವಾಸನ್. ಗುಂಪು ಗುಂಪಾಗಿ ಅತ್ತ ಜಿಂಕೆಗಳು, ಇತ್ತ ದನ ಕರುಗಳು, ಅವುಗಳೆಲ್ಲ ನಿಂತು ಕೃಷ್ಣ ಹಾಡ್ತಾ ಇರಬೇಕಾದ್ರೆ ದಂತದಷ್ಟ ಕಬಲಾಧೃತ ಕರ್ಣ ನಿದ್ರಿತಾ. ಹುಲ್ಲನ್ನು ಒಂದು ಬಾರಿ ಕಚ್ಚಿದೆ, ಆಮೇಲೆ ಎಲ್ಲ ಪ್ರಾಣಿಗಳು ಕಚ್ಚುವುದನ್ನು ಮರೆತಿದೆ. ಇನ್ನೊಮ್ಮೆ ಕಚ್ಚುತ್ತಾ ಇಲ್ಲ, ತೆರೆದ ಬಾಯಿ, ಆಮೇಲೆ ಹುಲ್ಲು ಬಾಯೊಳಗಡೆ ಲಿಖಿತ ಚಿತ್ರಮಿವ, ಚಿತ್ರ ಬರೋದಾಗಿದೆ. 5D ಪೇಂಟಿಂಗ್ ಇದ್ದಾಗಿದೆ. ಬರಹಿಣಸ್ತಬಕ ಧಾತು ಪಲಾಶೈ ಬದ್ಧಮಲ್ಲ ಪರಿಬರಹ ವಿಡಂಬ ಕರಹಿ ಚಿತ್ಸಬಲ ಆಳಿತ ಗೋಪೈರ್ಗಾಸ್ಸಮ ವಯತಿ ಯತ್ರ ಮುಕುಂದ. ಕೃಷ್ಣ ಆಮೇಲೆ ಇಷ್ಟೊತ್ತಿಗೆ ಎಲ್ಲೋ ಹೋಗಿ ಮೈ ಮರೆತ ಹಸುಗಳನ್ನು, ದಾರಿ ತಪ್ಪಿದ ದನಕರುಗಳನ್ನು ಅದರ ಹೆಸರು ಹಿಡಿದು ಗಂಭೀರವಾದ ದನಿಯಲ್ಲಿ ಅಷ್ಟೇ ಇಂಪಾಗಿ ಕರೀತಾ ಇರಬಹುದಲ್ವಾ. ತರಹಿ ಭಗ್ನಗತಯ ಸರಿತೋ ವೈ ತತ್ಪದಾಂಬುಜರಜೋ ನಿಲನೀತಂ ಆಮೃಶನ್ ಪಯಸಿ ವಾ ಬಹು ಪುಣ್ಯಾ ಪ್ರೇಮವೇಪಿತ ಭುಜಾಹತ ವೇಗಾ. ಕೃಷ್ಣ ಕೊಳಲನ್ನು ಊದುವಾಗ ಯಮುನೆ ಮೊದಲಾದ ನದಿಗಳೆಲ್ಲ ಈ ಕೊಳಲನಾದಕ್ಕೆ ತಕ್ಕ ಹಾಗೆ ನಮ್ಮ ನಡೆ ಇರಬೇಕು ಅಂತ ತಮ್ಮ ಎಂದಿನ ಗತಿಯನ್ನು ಬದಲಿಸಿ ಆ ತಾಳವನ್ನು ಬಿಟ್ಟು ಕೃಷ್ಣನ ಕೊಳಲಿನ ತಾಳಕ್ಕೆ ತಕ್ಕ ಹಾಗೆ ಹರಿತಾ ಇರುತ್ತಲ್ವ. ಅನುಚರೈಸ್ಸಮನುವರ್ಣಿತ ವೀರ್ಯ ಆದಿಪುರುಷ ಇವಾಚಲ ಭೂಮಿ ವನಚರೋ ಗಿರಿತಟೇಶು ಚರಂತೀರ್ವೇಣುನ ವಯತಿ ಗಾಸ್ಸಯದಾಹಿ. ಕೆಲವೊಮ್ಮೆ ಸುತ್ತಲಿದ್ದ ಗೋಪ ಬಾಲಕರೆಲ್ಲ ಕೃಷ್ಣ ಒಂದು ಅಚ್ಚರಿ ಎಂದೆನಿಸಿ ಕೃಷ್ಣನ ಮಹಿಮೆಗಳನ್ನೆಲ್ಲ ಹಾಡ್ತಾ ಇರಬೇಕಾದ್ರೆ ಮುಗುಳು ನಗುತ್ತಾ
ಹೌದು ಅಂತ ತಲೆ ಆಡಿಸ್ತಾ ಇರಬೇಕಾದ್ರೆ ಗೋವುಗಳು ತಪ್ಪಿಸ್ಕೊಂಡು ಬಿಟ್ಟಿರುತ್ತೆ. ಅವುಗಳನ್ನು ಕರಿಬೇಕು. ಕೃಷ್ಣ ಗೋವುಗಳನ್ನೆಲ್ಲ ಕರಿ ಅಂತ ಅವರು ಹೇಳುವಾಗ ಕೃಷ್ಣ ಕೊಳಲೂದಿದಾಗ ಎಲ್ಲ ಗೋವುಗಳು ಬಂದ್ಬಿಡ್ತಾವಲ್ವ, ಎಲ್ಲೋ ಆಗ್ತಾ ಇರಬೇಕು ಹಾಗೆ. ವನಲತಾಸ್ತರವ ಆತ್ಮನಿ ವಿಷ್ಣು ವ್ಯಂಜಯಂತ ಇವ ಪುಷ್ಪಫಲಾಢ್ಯಾ ಪ್ರಣತ ಭಾರ ವಿಟಪಾ ಮಧುಧಾರಾ ಪ್ರೇಮಹೃಷ್ಟತನವ ಸಸೃಜುಸ್ಮ. ಕಾಡಬಳ್ಳಿಗಳು, ಕಾಡಮರಗಳು ಎಲ್ಲವೂ ಕೂಡ ಕೃಷ್ಣನ ಅಸ್ತಿತ್ವದಿಂದ ಸಂತಸದಿಂದ ತುಂಬಿ ಹೋಗಿ ಹೂವು ಹಣ್ಣುಗಳನ್ನು ಅಕಾಲದಲ್ಲಿ ಬಿಡ್ತಾ ಇದ್ವು ಅಲ್ವಾ. ಅದು ಪ್ರೀತಿ, ಅದು ಕೆಮಿಕಲ್ ಹಾಕಿ ಬಿಡಿಸೋದಲ್ಲ. ಆನಂದ ತುಂಬಿ ಹೂವು ಹಣ್ಣುಗಳು ಬಿಡುವ ಹಾಗೆ ಆಗತ್ತಲ್ವ. ಪ್ರಣತ ಭಾರ ವಿಟಪ ಮಧುಧಾರಾ. ಕೆಲವೊಂದು ಮರಗಳು ಕೃಷ್ಣ ಹೋಗ್ತಾ ಇರುವಲ್ಲಿ ಬಾಗಿ ಬಿಡ್ತವೆ. ಕೈಗೆ ಸಿಗುವ ಅಷ್ಟು ಹತ್ತಿರದಲ್ಲಿ ಜೇನುಗೂಡು ಇರ್ತದೆ. ಆ ಮರಗಳೆಲ್ಲ ಕೃಷ್ಣನಲ್ಲಿ ಭಕ್ತಿಯಿಂದಲೇ ಬಾಗಿದ್ದು, ಮರಗಳ ಒಳಗಡೆ ಇರುವ ಜೀವ ಭಕ್ತಿಯಿಂದ ಬಾಗಿದ್ದು. ದರ್ಶನೀಯ ವಿಕಚೋತ್ಪಲ ಮಾಲಾ ದಿವ್ಯಗಂಧ ತುಳಸಿ ಮಧುಮತ್ತೈ ಅಳಿಕುಳೈರ ಲಘುಗೀತಮಭೀಷ್ಟಂ ಆದ್ರಿಯದ್ಯರಹಿ ಸಂಧಿತ ವೇಣು. ಅವನ ಗುಂಜಾರವಕ್ಕೆ, ಅವನ ಕೊಳಲನಾದಕ್ಕೆ ಆ ದುಂಬಿಗಳು ಕೂಡ ಗುಯ್ಗುಡುತ್ತಾ ಪಕ್ಕ ವಾದ್ಯಗಳಂತೆ ಅವುಗಳ ದನಿಯೂ ಕೇಳ್ತಾ ಇರುತ್ತಲ್ವ. ಕೃಷ್ಣನ ಹಾಡಿಗೆ ಇಡೀ ಪ್ರಕೃತಿ ದನಿಗೂಡಿಸುತ್ತೆ. ಇಡೀ ಪ್ರಕೃತಿಯೇ ಕೋ ಸಿಂಗರ್. ಕೃಷ್ಣನ ಒಬ್ಬ ಪ್ರಧಾನ ಸಿಂಗರ್ ಅಂತ ಕಲ್ಪನೆ ಮಾಡಿಕೊಂಡ್ರೆ ಅಲ್ಲಿ ಇರುವ ಮನುಷ್ಯರು, ಗಂಧರ್ವರು, ಯಕ್ಷರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಬೇರೆ ದೇವತೆಗಳು, ಗೋವುಗಳು, ಮೃಗಗಳು, ನದಿ, ಗಿಡ, ಮರ, ಪರ್ವತ, ಬಳ್ಳಿ, ಗುಹೆಯ ಕಂದರಗಳು ಎಲ್ಲವೂ ಕೂಡ ಜೊತೆ ಹಾಡುಗಾರರಾಗಿ ಇರ್ತಾವಲ್ವ. ಎಂತಹ ಸೊಗಸು ಕೃಷ್ಣನ ಹಾಡು. ಸರಸಿ ಸಾರಸ ಹಂಸ ವಿಹಂಗಾಶ್ಚಾರು ಗೀತ ಹೃತ ಚೇತಸ ಏತ್ಯ ಹರಿಮುಪಾಸ ತತೇಯತ ಚಿತ್ತಾ ಹಂತ ಮೀಲಿತ ದೃಚೋ ಧೃತ ಮೀನಾಹ. ಓ ಅಲ್ಲಿ ನೋಡಿ ಕೊಳವನ್ನು ಕೃಷ್ಣ ಹಾದು ಹೋಗುವಾಗ ಅಥವಾ ಕೃಷ್ಣ ಕೂತ ಕೊಳದ ದಡದಲ್ಲಿ ಆ ಗಾನ ಸುಧೆ ಹರಿತಾ ಇರುತ್ತೆ. ಅಲ್ಲಿ ಜಕ್ಕವಕ್ಕಿಗಳಾಗಿರಬಹುದು, ಅರಸಂಚೆ, ಅರಸಂಚೆ ಅಂದರೆ ಹಂಸ, ಹಂಸ ಆಗಿರಬಹುದು, ಬೇರೆ ಬೇರೆ ಅವುಗಳೆಲ್ಲ ಮೀಲಿತ ದೃಶ್ಯ ಕೃಷ್ಣನ ಹಾಡನ್ನು ಕಣ್ಣು ಮುಚ್ಚಿ ಮೌನವಾಗಿದ್ದು ಕೇಳುತ್ತಾ ಇರುತ್ತವೆ. ಅವುಗಳನ್ನು ತಟ್ಟಬಲ್ಲ ಅಲೌಕಿಕವಾದ ಗಾನ. ಸಹ ಬಲಸ್ತ್ರಗವತಂ ತವಿಲಾತಃ ಸಾನುಸುಕ್ಷಿತಿ ಭೃತೋ ವ್ರಜದೇವ್ಯ ಆಹ್ವಯದ್ಯರ್ಹಿ ವೇಣರವೇಣ ಜಾತಹರ್ಷ ಉಪರಂಭತಿ ವಿಶ್ವಂ. ಸಹಬಲಃ ಬಲರಾಮನಿಂದ ಕೂಡಿಕೊಂಡು ಸ್ರಗವತಂಸ ವಿಲಾಸಃ ಥರಥರದ ಕಾಡುಮಾಲೆಯ ಹೂವನ್ನು ತೊಟ್ಟು ಕೆಲವನ್ನು ಕಿವಿಯಲ್ಲಿ ಇಟ್ಟು ಹೋಗ್ತಾ ಇರ್ತಾನೆ. ಆ ರಾತ್ರಿ ಬರ್ತಾ, ಆ ಮುಸ್ಸಂಜೆ ಎಂದು ಬರ್ತಾ ಕೊಳಲು ನುಡಿತಾ ಇದ್ದಾಗ ಎಲ್ಲ ಹೆಣ್ಣು ಮಕ್ಕಳಿಗೆ ಸಂತೋಷ ಆಗತ್ತೆ, ಬಂದನಲ್ಲ ಅಂತ. ಮಹದತಿಕ್ರಮಣ ಚಂಕಿತ ಚೇತ ಮಂದ ಮಂದ ಮನುಗರ್ಜತಿ ಚೇ ಮೇಘ ಸಹೃದಮಭ್ಯವರುಚತ್ಸು ಮನೋಭಿ ಛಾಯಯಾಚ ವಿದಧೇ ವಿತಪತ್ರಂ. ಹಾಗೆ ಮೋಡ ಮೊದಲಾದವುಗಳು ಕೃಷ್ಣ ಇದ್ದಾನೆ. ನಾವು ಜೋರಾಗಿ ಗುಡುಗಿದರೆ ಕೃಷ್ಣನ ದನಿಗೆ ಭಂಗ ಬರುತ್ತೆ. ಅದರಲ್ಲಿ ವಿಸ್ವಾರಸ್ಯ ವಿರಸ ಬರುತ್ತೆ, ವೈರಸ್ಯ ಬರುತ್ತೆ ಅಂತ ಹೇಳಿ ಮೆಲ್ಲಗೆ ಗುಡುಗುತ್ತವೆ. ಆ ಮೋಡಗಳು ಕೃಷ್ಣನ ಮೇಲೆ ಬಂದು ನಿಲ್ತವೆ, ಛತ್ರಿಯಂತೆ ಆಗ್ತವೆ. ವಿವಿಧ ಗೋಪ ಚರಣೇಚು ವಿದಗ್ಧೋ
ವೇಣುವಾದ್ಯ ಮಧುರಾಂ ನಿಜ ಶಿಕ್ಷಾಂ ತವ ಸುತಸ್ಸತಿ ಯದಾದರ ಬಿಂಬೆ ದತ್ತವೇಣುರಣಯತ್ ಸ್ವರ ಜಾತೀ. ಓ ಗೋಪಿ, ನಿನ್ನ ಒಂದು ಗಾನ ಏನಿದೆ, ನಿನ್ನ ಒಂದು ಮಗನ ಗಾನ ಥರಥರದ ಸ್ವರಜಾತಿಗಳನ್ನು ಮಿಶ್ರಣ ಮಾಡಿ ಬೇಕಾದಷ್ಟು ಗಾಯನ ಮೇಳಗಳನ್ನೇ ಸೃಷ್ಟಿಸುತ್ತವೆ. ಇವತ್ತು ಮೇಳಕರ್ತ ರಾಗಗಳು ಅಂತ ಕರೀತಾರೆ. ಸುಮಾರು 72 ಮೇಳಕರ್ತ ರಾಗಗಳು. ಅವುಗಳ ಪರ್ಮಿಟೇಷನ್ ಕಾಂಬಿನೇಷನ್ನು ಸುಮಾರು 10,000 ರಾಗಗಳ ತನಕ ಹೋಗ್ತದೆ. ಸಂಗೀತ ಸುಧಾನಿಧಿ, ಶಾರ್ಂಗಧರ ಪದ್ಧತಿ, ಬೇಕಾದಷ್ಟು ಸಂಗೀತ ಕುರಿತಾದ ಪದ್ಯಗ್ರಂಥಗಳು ಆ ರಾಗಗಳ ಲಕ್ಷಣಗಳನ್ನೆಲ್ಲ ಹೇಳಿದೆ. ನಮಗೆ ಇವತ್ತು 4-5 ರಾಗ ಬಂತು ಅಂತಂದರೆ ಅವು ದೊಡ್ಡ ವಿದ್ವಾಂಸ, ಎಕ್ಸ್ಟ್ರಾರ್ಡಿನರಿ. ಆದರೆ ಆ ಒಂದು ಸಂಗೀತ ಶಾಸ್ತ್ರದ ಲಕ್ಷಣ ಗ್ರಂಥಗಳೇನಿದೆ ನಮಗದು ಗೊತ್ತಾಗಲ್ಲ. ಸಂಗೀತ ಶಾಸ್ತ್ರದ ಲಕ್ಷಣ ಗ್ರಂಥಗಳ ಹಿನ್ನೆಲೆಯಲ್ಲಿ ಇನ್ನೂ ಬೇಕಾದಷ್ಟು ರಾಗಗಳನ್ನು ತೆಗೆಯಬಹುದು. ಅಂದರೆ ನಾನು ಹೇಳ್ತಾ ಇರೋದು ಮೇಳಕರ್ತ ರಾಗಗಳೇ ಬೇಕಾದಷ್ಟು ಇದೆ. ಆ ಮೇಳಕರ್ತ ರಾಗಗಳಲ್ಲಿ ಅನೇಕವನ್ನು ಲೋಕ ಕೇಳಲಿಲ್ಲ, ಅದನ್ನೆಲ್ಲ ಕೃಷ್ಣ ನುಡಿಸ್ತಾನೆ. ಸುಮನಸಸ್ತದುಪಧಾರ್ಯತು ರೇಚಾ ಶಕ್ರಚರ್ವ ಪರಮೇಷ್ಠಿ ಪುರೋಗಾ ಕವಯ ಆನತ ಕಂಧರ ಗಾತ್ರಾ ವಿಸ್ಮಯಂ ಯಯುರನಿಶ್ಚಿತ ತತ್ವಾ. ಕೃಷ್ಣನ ಆ ಹಾಡನ್ನು ಕೇಳುವಾಗ ಕೃಷ್ಣನ ಮಹಿಮೆಯ ಬಗ್ಗೆ ಚಿಂತನೆಯೋ, ಕೃಷ್ಣನ ಶಕ್ತಿಯ ಬಗೆಗೋ, ಕೃಷ್ಣನ ಮಹಿಮೆಯ ಬಗೆಗೋ, ಆ ಗಾಯನದಲ್ಲಿ ಒಳಗೊಂಡ ಕೃಷ್ಣನ ಅದ್ಭುತವಾದ ಪ್ರಕಟಗೊಂಡ ರಾಗಗಳ ಪರಿಷ್ಕಾರವೋ ಇದೇನಿದು ಅಂತ ಹೇಳಿ ಇಂದ್ರಾದಿಗಳೇ ಯಯುರನಿಶ್ಚಿತ ಚಿತ್ತಾಹ, ಅವರಿಗೆ ಈ ರಾಗಗಳ ಆಳ ಅಗಲಗಳನ್ನು ತಿಳಿಯಲಾಗುವುದಿಲ್ಲ. ನಿಜ ಪದಾಬ್ಜ ದಳೈರ್ಧ್ವಜ ವಜ್ರ ನೀರಜಾಂಕುಶ ವಿಚಿತ್ರಲಲಾಮೈ ವ್ರಜಭುವ ಪ್ರಶಮಯನ್ ಖುರತೋದಂ ವರ್ಷಮಧುರ್ಯ ಗತಿರೀರಿತ ವೇಣು. ಈ ರೀತಿ ತನ್ನ ಅಡಿದಾವರೆಗಳಿಂದ ಕಾಡುಗಳನ್ನು ಪವಿತ್ರಗೊಳಿಸುತ್ತಾ ತನ್ನ ಗಾನದಿಂದ ಎಲ್ಲ ಹೂವು ಚಿಗುರು ಮೊದಲಾದವುಗಳನ್ನು ಮುಟ್ಟಿ ಸಂತಸಗೊಳಿಸುತ್ತಾ ಕೃಷ್ಣ ಏರಿಸುತ್ತಾನೆ. ಇಡೀ ಪ್ರಪಂಚದ ಸೊಬಗನ್ನು ಏರಿಸುತ್ತಾನೆ. ವ್ರಜಭುವ ಪ್ರಶಮಯನ್ ಖುರತೋದಂ ವ್ರಜಗತಿಂ ಗಮಿತಾನ ವಿದಾಮ ಕಶ್ಮಲೇನ ಕಬರಂ ವಸನಂ ವ ಮಣಿಧರ ಕ್ವಚಿದಾಗಮಯನ್ಗ ಮಾಲಯಾದಯಿತ ಗಂಧ ತುಳಸ್ಯ. ನಮಗೆ ಗೊತ್ತಿಲ್ಲ ಇಲ್ಲಿ ಮುಂದೇನಾಗ್ತಾ ಇದೆ, ಹಿಂದೇನಾಗ್ತಾ ಇದೆ ಅಂತ ಗೊತ್ತಿರದಂತೆ ಕೃಷ್ಣ ಮಾಡ್ತಾನೆ. ಪ್ರಣಯಿನೋನು ಚರಶ್ಚ ಕದಾಂತೆ ಪ್ರಕ್ಷಿಪನ್ ಭುಜಮಗಾಯತ ಯತ್ರ ಕ್ವಣಿತ ವೇಣುಮುಪವಂಚಿತ ಚಿತ್ತಾ ಕೃಷ್ಣಮೀಯುರನು ಕೃಷ್ಣ ಗೃಹಿಣ್ಯ. ಕೃಷ್ಣನ ಹಾಡು ಜೊತೆಯಲ್ಲಿದ್ದರೆ ಕೃಷ್ಣನೇ ಜೊತೆಯಲ್ಲಿದ್ದ ಹಾಗೆ. ಆ ನಾದ ಮೈವೆತ್ತವಾಗಿ ಕೃಷ್ಣನೇ ಮೈವೆತ್ತು ಬಂದಂತೆ ಆ ನಾದ ನಮ್ಮ ಜೊತೆಗಿದ್ದು ಕೃಷ್ಣ ನಮ್ಮ ಜೊತೆಗಿದ್ದಾನೆ ಅನ್ನುವ ಭಾವನೆಯನ್ನು ಮೂಡಿಸ್ತಾ ಇದೆ. ಕ್ವಣಿತ ವೇಣುಮುಪವಂಚಿತ ಚಿತ್ತಾ ಕೃಷ್ಣಮೀಯುರನು ಕೃಷ್ಣ ಗೃಹಿಣ್ಯ ಗುಣಗಣಾರ್ಣಮನುಗಮ್ಯ ಹರಿಣ್ಯೋ ಗೋಪಿಕಾ ಇವ ವಿಮುಕ್ತ ಗೃಹೇಶಾ. ನೋಡಿ, ಕಾಡಿನ ಒಳಗಡೆ ಇರುವ ಜಿಂಕೆಗಳೆಲ್ಲ ಕಾಡಿನಂಚಿಗೆ ಬಂದು ಇತ್ತ ವ್ರಜಕ್ಕೆ ಬರಲಾಗದೆ ಕೃಷ್ಣನನ್ನು ಕಾಯ್ಕೊಂಡು ನಿಂತಿವೆ ಅಲ್ವಾ, ಎಲ್ಲ ನಮ್ಮ ಥರನೇ ಅಂತ ಗೋಪಿಕೆಯರು ಮಾತನಾಡಿಕೊಳ್ಳೋದು. ಕುಂದದಾಮ ಕೃತ ಕೌತುಕ ವೇಚೋ ಗೋಪಗೋಧನ ವೃತೋ ಯಮುನಾಯಾಂ ನಂದಸೂನುರನಘೇ ತವ ವತ್ಸೋ ನರ್ಮದ ಪ್ರಣಯಿನಾಂ ವಿಜಹಾರ. ಒಬ್ಬಳು ಸೀದ ಹೋಗಿ ಯಶೋದೆಗೆ ಹೇಳಿದಳು, ಕುಂದದಾಮ ಕೃತ ಕೌತುಕ ವೇಚಃ. ಎಲ್ಲೋ ಬೆಟ್ಟಕ್ಕೆ ಹೋಗಿರ್ತಾನೆ ಅಂತ ಕಾಣುತ್ತೆ. ಆ ಬೆಟ್ಟದ ಮಲ್ಲಿಗೆಯನ್ನು ಚಂದ ಮಾಡಿ ಪೋಣಿಸಿಕೊಂಡು ಇಲ್ಲಿ ಹಾಕಿಕೊಂಡು ಬರ್ತಾನೆ ಕೊರಳಿಗೆ. ನರ್ಮದ ಪ್ರಣಯಿನಾಂ ವಿಜಹಾರ. ಅವನನ್ನು ನೋಡಿದಾಗ ಒಂದು ಮುಗುಳು ನಗೆ ಸುಳಿಯುತ್ತೆ. ಎಷ್ಟು ಚಂದ ಕಟ್ಕೊಂಡಿದ್ದಾನ ಅವನು.
ಅವನ ಆಭರಣಗಳನ್ನು ನೋಡಿದರೆ. ಮಂದವಾಯುರುಪವಾತ್ಯನುಕೂಲಂ ಮಾನಯನ್ಮಲಯಜಸ್ಪರುಷೇನ ವಂದಿನಸ್ತಮುಪದೇವಗಣಾಯೇ ವಾದ್ಯಗೀತ ಬಲಿಭಿಪ್ಪರಿವೌರುಹು. ಆ ದೇವರ ಸೊಗಸಾದ ಗಾಯನ ಮೇಳಗಳನ್ನು ನೋಡಿ ಗಂಧರ್ವರೇ ಮೊದಲಾದವರು ಅವನ ಹಾಡಿನ ಸೊಬಗನ್ನು ವರ್ಣನೆ ಮಾಡ್ತಾ ಮೈಮರೆತು ಜೊತೆಗೇ ಇದ್ದು ಪೂಜಿಸುತ್ತಾರೆ. ವತ್ಸಲೋ ವ್ರಜಗವಾಂ ಯದಗಾಧೋ ವಂದ್ಯಮಾನ ಚರಣ ಪಥಿವೃದ್ಧೈ ಕೃತ್ಸ್ನಗೋಧ ನಮಪೋಹ್ಯ ದಿನಾಂತೆ ಗೀತವೇಣುರಣುಗೋಧೃತ ಕೀರ್ತಿ. ವ್ರಜಗವಾಂ ವತ್ಸಲಃ, ಎಲ್ಲ ಗೋವುಗಳಲ್ಲಿ ತಾಯಿಯಂತಹ ಪ್ರೀತಿ ತೋರುತ್ತಾ, ವಸ್ತುತಃ ಹಸುಗಳೇ ತಾಯಿಯಂತಹ ಪ್ರೀತಿ ತೋರುತ್ತೆ. ಕೃಷ್ಣ ಆ ತಾಯಂದಿರ ಮೇಲೆ ತಾಯಿಯ ಪ್ರೀತಿಯನ್ನು ತೋರಿದವ. ವತ್ಸಲೋ ವ್ರಜಗವಾಂ ಜದಗಾಧೋ, ಅದರಿಂದಾಗಿ ವಂದ್ಯಮಾನ ಚರಣ ಪಥಿವೃದ್ಧೈ, ಅತ್ಯಂತ ಹಿರಿಯರು ಮುದುಕರೆಲ್ಲ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ರು. ಕೃಷ್ಣ ಪುಟ್ಟ ಬಾಲಕ. ಕೃತ್ಸ್ನಗೋಧ ನಮಪೋಹ್ಯ ದಿನಾಂತೆ ಗೀತವೇಣುರಣುಗೋಧೃತ ಕೀರ್ತಿ ಉತ್ಸವಂ ಶ್ರಮಮಪೋಶ್ಚ ದೃಶೀನಾಂ ಉದ್ವಹನ್ ಖುರರಜಶ್ಚುರಿತಸ್ತ್ರಕ್ ದಿತ್ಸಯೈತಿ ಸಹೃದಾಚಿತ ಏಚ ದೇವಕೀ ಜಠರಭೂದುಡುರಾಜ. ದೇವಕಿಯ ಹೊಟ್ಟೆಯಿಂದ ಉದಿಸಿದ ಚಂದ್ರ ಈ ಗೋಪಿಯರಿಗೆ ಗೊತ್ತಾಗಿದೆ. ಅಂತಹ ಅವನು ಶ್ರಮಂ ಅಪೋಹ್ಯ, ಕಣ್ಣಿನ ದಣಿವನ್ನು ಹೋಗಲಾಡಿಸಿ ಕಣ್ಣಿಗೆ ಹಬ್ಬವನ್ನುಂಟು ಮಾಡ್ತಾ ಬರ್ತಾನೆ. ಕೃಷ್ಣ ಬರ್ತಾ ಇರಬೇಕಾದ್ರೆ ಧೂಳು ನಮ್ಮ ಕಣ್ಣಿಗೆ ಬಡಿಯುವಂತೆ ಆಗ್ತದೆ. ಆದರೆ ಆ ಧೂಳಿನಿಂದ ನಮಗೆ ದಣಿವಾಗೋಲ್ಲ, ನಲಿವು ಬರುತ್ತೆ. ಅದು ಬಹಳ ವಿಚಿತ್ರ. ಕೃಷ್ಣನ ಧೂಳಿನ ಬಗ್ಗೆ ಅದು ಮುಂದೆ ಹೇಳ್ತಾರೆ. ಮದ ವಿಘೂರ್ಣಿತಲೋಚನ ಈಶನ್ಮಾನದ ಸ್ವಸಹೃದಾಂ ವನಮಾಲಿ ಬದರ ಪಾಂಡು ವದನೋ ಮೃದುಗಂಡಂ ಗಂಡಯನ್ ಕನಕ ಕುಂಡಲ ಲಕ್ಷ್ಮ್ಯಾ. ಮದ ವಿಘೂರ್ಣಿತ ಲೋಚನ, ಕಾಡಿನಲ್ಲಿ ತಿರುಗಿದ ನಲಿವಿನಿಂದ ಕಿರಿದಾದ ಕಣ್ಣಿನವ. ಈಶನ್ಮಾನದ ಸ್ವಸಹೃದಾಂ, ತನ್ನ ಸುತ್ತಲಿದ್ದವರಿಗೂ ಕೂಡ ಗೌರವವನ್ನು ಸಲ್ಲಿಸುವವ. ವನಮಾಲಿ, ತೋಳಿನಿಂದ ಹಿಡಿದು ಕಾಲಿನವರೆಗೆ ಇಳಿಬಿದ್ದ ಮಾಲೆಯವ. ಬದರ ಪಾಂಡು ವದನೋ ಮೃದುಗಂಡಂ ಮಂಡಯನ್ ಕನಕ ಕುಂಡಲ ಲಕ್ಷ್ಮ್ಯಾ. ಕನಕ ಕುಂಡಲ ಲಕ್ಷ್ಮ್ಯ, ಬಂಗಾರದ ಕಿವಿಯೋಲೆ ಕೆನ್ನೆಯ ಮೇಲೆ ಹರಡಿ ಆ ಬೆಳಕು ಬೇರೆ ಕಡೆಗೆ ಹರಿಯುತ್ತಿದೆಯೋ ಎಂಬಂತೆ ಇತ್ತು. ಆ ತರಹದ ಕೃಷ್ಣ. ಯದುಪತಿರ್ದ್ವಿರದ ರಾಜ ವಿಹಾರೋ ಯಾಮಿನೀಪತಿರಿವೈಷ ದಿನಾಂತೆ ಮುದಿತ ವಕ್ತ್ರ ಉಪಯಾತಿ ದುರಂತಂ ಮೋಚಯನ್ ವ್ರಜಗವಾಂ ದಿನತಾಪಂ. ಅಂತಹ ಯದುಪತಿ ದ್ವಿರದ ರಾಜ ವಿಹಾರ, ಆನೆಯಂತೆ ನಡೆದು ಬರುತ್ತಾ ದಿನಾಂತೆ ಯಾಮಿನೀಪತಿ, ದಿನದ ಕೊನೆಯಲ್ಲಿ ತಂಗದಿರನಂತಾಗಿ ಅಂದರೆ ಚಂದ್ರನಂತಾಗಿ ಎಲ್ಲರ ಮುಖವನ್ನು ಅರಳಿಸುತ್ತಾ ಅವನನ್ನು ಬಿಟ್ಟಿದ್ದವರ ಹೃದಯದ ಬೇಗೆಯನ್ನು, ಎದೆಯ ಬೇಗೆಯನ್ನು ತಣಿಸುತ್ತಾ ಬರ್ತಾ ಇದ್ದಾನೆ ಅಂದ್ರಂತೆ. ಇಲ್ಲಿ ಒಂದು ಪದ ಇದೆ, ಬದರ ಪಾಂಡು ವದನೋ ಮೃದುಗಂಡಂ ಅಂತ. ಯಾರಿಗೂ ಅರ್ಥ ಆಗಿಲ್ಲ ಬದರ ಪಾಂಡು ವದನ ಅಂದರೆ ಏನು, ಯಾರಿಗೂ ಅರ್ಥ ಆಗಲಿಲ್ಲ. ಬೋರೆ ಮರದಂತೆ ಚಂದದ ಮೋರೆ ಅಂತ. ಬೋರೆ ಮರ, ಅದು ಬೋರೆ ಹಣ್ಣಿಗೂ ಅವನ ಮುಖಕ್ಕೂ ಸಂಬಂಧವೇ ಇಲ್ಲ. ಇದು ಏನಿದು? ಆಗ ಮಧ್ವರು ತಾತ್ಪರ್ಯದಲ್ಲಿ ಬರೆದರು, ಮಾನವೋ ಬದರ ಸಿಂಧು ಶಶಿನಸ್ತು ತ್ರಿನಾಮಕಂ ಯೋ ವೇದ ಮುಚ್ಯತೆ ವೇ ರೋಗೈ ವಿಷ್ಣುನಾಮೇನೈವ ಸಂಸ್ಕೃತೇ ಇತಿ ಸ್ಕಾಂದೇ. ಮಾನವ, ಬದರ, ಸಿಂಧು, ಇದು ಚಂದ್ರನ 3 ಗುಟ್ಟಾದ ಹೆಸರುಗಳು. ನಿಮಗೆ ರೋಗದಿಂದ ಬಿಡುಗಡೆ ಹೊಂದಬೇಕು ಅಂತ ಇದ್ದರೆ ಮಧ್ವರು ಕೊಟ್ಟ ಒಂದು ವಿಶಿಷ್ಟವಾದ ಗುಟ್ಟು. ನಿಮಗೆ ರೋಗದಿಂದ ಬಿಡುಗಡೆ ಹೊಂದಬೇಕು ಅಂತ ಇದ್ದರೆ ಮಾನವ, ಬದರ, ಇವುಗಳನ್ನು ಚಿಂತನೆ ಮಾಡಬೇಕು. ಈ ಕೃಷ್ಣನ ನಾಮಗಳನ್ನು
ಚಿಂತನೆ ಮಾಡಬೇಕು. ಇದು ಚಂದ್ರನ ನಾಮಗಳನ್ನು ಚಿಂತನೆ ಮಾಡಬೇಕು. ಅವನು ಎಲ್ಲ ರೋಗಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಮಾನವ, ಬದರ, ಸಿಂಧು. ಇಲ್ಲಿ ಆಚಾರ್ಯರು ಒಂದು ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆದರು. ಒಂದು ರೋಗದ ಬಿಡುಗಡೆಗೆ ಚಂದದ ದಾರಿ ಕೊಟ್ಟರು. ಎರಡನೆಯದ್ದು ಬದರ ಪಾಂಡು ವದನ ಅಂದರೆ ಚಂದ್ರನಂತಹ ದುಂಡು ಮೋರೆಯವ ಅಂತ ಅರ್ಥ ಆಗುತ್ತೆ. ಕೋಶವನ್ನು ಕೊಟ್ಟು ಮಾಡಿದ್ರು, ನಮಗೆ ಔಷಧವನ್ನು ನೀಡಿದರು. ರೋಗಕ್ಕೆ ಔಷಧವನ್ನು ನೀಡಿದರು, ಕೋಶವನ್ನು ಕೊಟ್ಟರು. ಇವತ್ತಿಗೂ ಕೂಡ ಅರಬ್ಬಿ ಭಾಷೆಯಲ್ಲಿ ಆಲ್ಬದರ್ ಅಂತ ಕರೀತಾರೆ. ಆಲ್ಬದರ್ ಅಂತಂದರೆ ಹುಣ್ಣಿಮೆ ಅಂತ. ಬದರ ಅಂತನ್ನೋದು ಸಂಸ್ಕೃತ ಶಬ್ದ ಮೊದಲು, ಆಮೇಲೆ ಅವರು ಅರಬ್ ಅವರು ತೆಗೆದುಕೊಂಡು. ಹೀಗೆ ಆಚಾರ್ಯರ ಒಂದು ಉಲ್ಲೇಖ, ಆಚಾರ್ಯರ ತಾತ್ಪರ್ಯ 24ನೇ ಶ್ಲೋಕಕ್ಕಿದೆ. ಏವಂ ರಜಸ್ತ್ರಿಯೋ ರಾಜನ್ ಕೃಷ್ಣಲೀಲಾನುಗಾಯತೀ ರೇಮಿರೇ ಹಸ್ಸು ತಚ್ಚಿಂತಾ ತನ್ಮನಸ್ಕಾ ಮಹೋದಯಾ. ಈ ರೀತಿಯಾಗಿ ಗೋಕುಲದ ಹೆಣ್ಣು ಮಕ್ಕಳು ಬೆಳಗ್ಗೆ ಇಡೀ ಕೆಲಸ ಮಾಡುತ್ತಾ ಕೃಷ್ಣನ ಲೀಲೆಗಳನ್ನು ಹಾಡುತ್ತಾ ಅವನನ್ನೇ ಯೋಚನೆ ಮಾಡಿ ದಿನವನ್ನು ಕಳೆದರು. ರಾತ್ರಿ ಆಗ್ತಿದ್ದ ಹಾಗೆ ಅವನು ಬಂದ. ಬೆಳಗ್ಗೆ ಗಂಡು ಮಕ್ಕಳಿಗೆ ಅವನ ಸನಿಹದ ಸೌಭಾಗ್ಯ, ರಾತ್ರಿ ಆಗತ್ತಲೂ ಹೆಣ್ಣು ಮಕ್ಕಳಿಗೆ ಅವನ ಸನಿಹದ ಸೌಭಾಗ್ಯ. ತನ್ನನ್ನು ಪ್ರೀತಿಸಿದ ಹೆಣ್ಣಾಗಲಿ ಗಂಡಾಗಲಿ ಅವರಿಗೆ ಪೂರ್ಣ ಪ್ರಮಾಣದ ಸಂತಸವನ್ನಿತ್ತ ರೂಪ ಕೃಷ್ಣ. ಹೀಗೆ ಭಾಗವತದಲ್ಲಿ ದಶಮಸ್ಕಂಧದಲ್ಲಿ 33ನೇ ಅಧ್ಯಾಯ ಮುಗಿತು. ಅಥ ತರ್ಹ್ಯಾಗತೋ ಗೋಷ್ಠಂ ಅರಿಷ್ಟೋ ವೃಷಭಾತುರಃ ಮಹೀಂ ಮಹಾಕಕುತ್ಕಾಯಃ ಕಂಪಯನ್ ಖುರವೀಕ್ಷತಾಂ. ಸರಿ, ಒಮ್ಮೆ ಆ ಗೋವುಗಳ ವೃಂದ, ಮಂದೆ, ಹಸು ಮಂದೆಯ ಒಟ್ಟಿಗೆ ಒಬ್ಬ ಬಂದ, ವೃಷಭಾಸುರ ಅಂತ, ವೃಷಭ ರೂಪದಲ್ಲಿರುವ ಅಸುರ. ಅವನ ಹೆಸರು, ನಿಜವಾದ ಹೆಸರು ಅರಿಷ್ಟ ಅಂತ. ರವಮಾಣ ಖುರತರಂ ಪದಾಚ ವಿಲಿಖನ್ಮಹೀಂ ಉದ್ಯಮ್ಯ ಪುಚ್ಛಮಬ್ರಾಣಿ ವಿಷೋಣಾಗ್ರೇಣ ಚೋದ್ಧರಂ. ರವಮಾಣ ಖರತರಂ, ಅವನು ಇದ್ದದ್ದು ಎತ್ತಿನ ದನಿಯಲ್ಲಿ, ಕೂಗುತ್ತಾ ಇದ್ದಿದ್ದು ಮಾತ್ರ ಕತ್ತೆಯ ಧ್ವನಿಯಲ್ಲಿ. ರವಮಾಣ ಖರತರಂ ಪದಾಚ ವಿಲಿಖನ್ಮಹೀಂ, ತನ್ನ ಖುರಪುಟದಿಂದ, ತನ್ನ ಹೆಜ್ಜೆಯಿಂದ ಗಟ್ಟಿಯಾಗಿ ನೆಲವನ್ನು ಬರೆಯುತ್ತಾ ಉದ್ಯಮ್ಯ ಪುಚ್ಛಮಭ್ರಾಣಿ, ಬಾಲಗಳನ್ನು ಎತ್ತಿ ಹಂದಾಡಿಸುತ್ತಾ ಮೋಡವನ್ನು ಆಚೆ ಈಚೆ ತಳ್ಳುವವನೋ ಎಂಬಂತೆ ಮುಖಭಾವವನ್ನು ತೋರುತ್ತಾ ವಿಷಾಣಾಗ್ರೇಣ ಚೋದ್ಧರಂ, ಪದೇ ಪದೇ ಕೋಡುಗಳನ್ನು ತೋರಿಸುತ್ತಾ ಯಾವಾಗಲೂ ಯುದ್ಧಕ್ಕೆ ಸಿದ್ಧ ಅಂತ ಹೇಳಿ ಒಂದು ಭಾವನೆಯನ್ನು ಕೊಡ್ತಾ ಇದ್ದ. ಕಿಂಚಿತ್ ಕಿಂಚಿತ್ ಚಕ್ರನ್ ಮುಂಚನ್ ಮೂತ್ರಯನ್ ಸ್ತಬ್ಧಲೋಚನ ಯಸ್ಯ ನಿರ್ಹ್ರಾದಿತೇನಾಂಗ ನಿಷ್ಠುರೇಣ ಗವಾನೃಣಾಂ ಪತಂತ್ಯಕಾಲತೋ ಗರ್ಭಾ ಸ್ರವಂತಿ ಚ ಭಯೇನ ವೈ ನಿರ್ವಿಶಂತಿ ಘನಾಯಸ್ಯ ಕಕುದ್ಯ ಚಲಶಂಕಯ. ಸ್ವಲ್ಪ ಸ್ವಲ್ಪ ಊರ ಕಡೆ ಒಂದು ಗಾದೆ ಇದೆ, ಎತ್ತು ಉಚ್ಚ ಹುಯ್ದ ಹಾಗೆ ಅಂತ. ಬೋರಿ ಪೋಸ್ರಟ್ಟಣ ಅಂತ ಹೇಳ್ತಾರೆ. ಬೋರಿ ಅಂತಂದರೆ ಎತ್ತು. ಅದು ಸ್ವಲ್ಪ ಬಹಳ ಮದ ಬಂದಾಗ, ಬಹಳ ಸಿಟ್ಟು ಬಂದಾಗ ಅದು ಮೂತ್ರ ಮಾಡುತ್ತಂತೆ. ಓಡ್ತಾ ಇರಬೇಕಾದ್ರೆ ವೇಗದಲ್ಲಿ ಒಂದು ಸ್ವಲ್ಪ ಅಲ್ಲಿ ಬಿದ್ದಿರುತ್ತೆ. ಆ ರೀತಿ ಒಂದು ಹೇಳೋದು, ಕಿಂಚಿತ್ ಕಿಂಚಿತ್ ಶಕ್ರನ್ ಮಿಂಚನ್. ಶಕೃತ್ ಅಂತಂದರೆ ಸೆಗಣಿ, ಸೆಗಣಿ ಹಾಕ್ತಾ, ಮೂತ್ರಯನ್ನು ಸ್ತಬ್ಧಲೋಚನ, ಮೂತ್ರ ಹುಯ್ತಾ, ಸ್ತಬ್ಧಲೋಚನ, ಕಣ್ಣನ್ನು ನೆಟ್ಟಗಿಟ್ಟು, ಯಸ್ಯ ನಿರ್ಹ್ರಾದಿತೇನಾಂಗ ನಿಷ್ಠುರೇಣ ಗವಾನೃಣಾಂ, ನಿಷ್ಠುರವಾದ ಧ್ವನಿಯನ್ನು ಮಾಡಿಕೊಂಡು ಹೋಗ್ತಾ ಇದ್ದರೆ
ಪತಂತ್ಯಕಾಲತೋ ಗರ್ಭಾ, ಹಸುಗಳ ಬಸಿರೆಲ್ಲ ಸ್ರಾವ ಆಗೋಗ್ತಾ ಇತ್ತಂತೆ, ಸೋರಿ ಹೋಗ್ತಾ ಇತ್ತು. ಅಷ್ಟು ಉಗ್ರವಾದ ಮನೋಭಾವ ಅವನಿಗಿತ್ತು. ಎತ್ತಿನ ದೇಹದಲ್ಲಿದ್ದು ಅಷ್ಟು ಉಗ್ರವಾದ ಮನಸ್ಸು. ಪತಂತ್ಯಕಾಲತೋ ಗರ್ಭಾ ಸ್ರವಂತಿ ಚ ಭಯೇಣ ಚ. ಯಾರಿಗೆ ಇದು ಹೇಳ್ತಾರೆ? ಗವಾಂ ನೃಣಾಂ, ಅದು ಹೆಣ್ಣು ಮಕ್ಕಳದ್ದಾಗಿರಬಹುದು, ಹಸುಗಳದ್ದಾಗಿರಬಹುದು. ಅಷ್ಟು ಭೀಕರವಾದ ಮನೋಭಾವ ಅವನಿಗಿತ್ತು ಎತ್ತಿನ ರೂಪದಲ್ಲಿದ್ದು. ತಂ ತೀಕ್ಷ್ಣ ಶೃಂಗ ಮುದ್ವೀಕ್ಷ ಗೋಪ್ಯೋ ಗೋಪಾಶ್ಚ ತತ್ರತು ಪಶವೋ ದುದ್ರುವುರ್ಭೀತಾ ರಾಜನ್ ಸಂತ್ಯಜ್ಯ ಗೋಕುಲಂ ಕೃಷ್ಣ ಕೃಷ್ಣೇತಿ ತೇ ಸರ್ವೇ ಗೋವಿಂದಂ ಚರಣಂ ಯಯುಹು. ಅವನ ಆ ಭೀಕರವಾದ ಎಂಟ್ರಿಗೆ ಎಲ್ಲರಿಗೂ ಭಯ ಆಗಲಿಕ್ಕೆ ಶುರು ಆಗಿ ಹೋಯಿತು. ಇನ್ನೆಲ್ಲಿ ಕೃಷ್ಣ ಕೃಷ್ಣ ಅಂದ್ಕೊಂಡು ಓಡಿದ್ರಂತೆಲ್ಲ. ಭಗವಾನ್ ತದ್ವೀಕ್ಷ್ಯ ಗೋಕುಲಂ ಭಯವಿದ್ರುತಂ ಮಾ ಭೈಷ್ಟೇತಿ ಗಿರಾಶ್ವಸ್ಯ ವೃಷಾಸುರಮುಪಾಹೋಯತ್. ದೇವರು ಹೇಳಿದ, ಭಯ ಪಡಬೇಡ್ರೋ, ನಾನಿದ್ದೇನೆ ಅಂತ ಬಂದ. ನೇರವಾಗಿ ಎದುರುಗಡೆ ನಿಂತು ಯುದ್ಧಕ್ಕೆ ಕರೆದ. ಸಪಾಲೆ ಪಶುಭಿರ್ಮಂದತ್ರಾಸಿತೈಕ್ಕಿಮ ಸತ್ತಮ ಬಲದರ್ಪಾಪಹಾಹಂ ದುಷ್ಟಾನಾಂ ತದ್ವಿಧಾನಾಂ ದುರಾತ್ಮನಾಂ. ಏನೋ ಯಾಕೋ ಹಸುಗಳನ್ನು ಹೆದರಿಸ್ತಿ, ಯಾಕೋ ದನ ಕಾಯುವವ್ರನ್ನ ಹೆದರಿಸ್ತಿ, ನಿನಗೆ ಬೇಕಾದವನು ನಾನಿದ್ದೇನೆ, ಅವುಗಳನ್ನು ಸುಮ್ಮನೆ ಹೆದರಿಸ್ಬೇಡ, ನೇರವಾಗಿ ಯುದ್ಧಕ್ಕೆ ಬಾ ಅಂತಂದ. ಮೊದಲಾಗಬೇಕಾದ್ರೆ ಆ ತೃಣಾವರ್ತನನ್ನು ಕೊಂದದ್ದು, ಆಮೇಲೆ 2 ದೊಡ್ಡ ಒತ್ತಿ ಮರಗಳನ್ನು ಬೀಳಿಸಿದ್ದು, ಅಲ್ಲಿ ಎಲ್ಲ ದುಷ್ಟ ಸಂಹಾರ ಆಗಿದೆ. ಆದರೆ ಅದನ್ನು ದೊಡ್ಡದಾಗಿ ಎಕ್ಸ್ಪೋಸ್ ಮಾಡಿರಲಿಲ್ಲ. ಯಾಕೆ ಅಂದರೆ ಚಿಕ್ಕ ಮಗು ಆಗಿದ್ದಾಗ ಅದು ಅವ್ರಿಗೆ ಆಕಸ್ಮಿಕ ಅನ್ನುವ ರೀತಿ ಕಾಣಬೇಕು. ಆದರೆ ಅದು ಆಕಸ್ಮಿಕ ಆಗಿರಬಾರ್ದು. ಒಳಗಣ್ಣಿರುವವರಿಗೆ ಅದು ಆಕಸ್ಮಿಕ ಅಲ್ಲ, ಕೃಷ್ಣ ಉದ್ದೇಶಪೂರ್ವಕವಾಗಿ ದುಷ್ಟರನ್ನು ಸಂಹಾರ ಮಾಡಿದ್ದು ಅಂತ ಗೊತ್ತಾಗಬೇಕು. ಯಾರಿಗೆ ಒಳಗಣ್ಣಿಲ್ಲ ಅವರಿಗೆ ಆಕಸ್ಮಿಕ ಅಂತ ಅನಿಸ್ಬೇಕು ಮೊದಲು. ಅದಕ್ಕೆ ಆ ರೀತಿ ಮಾಡಿದ್ದು. ಇದು ದೇವರು 12ನೇ ವರ್ಷದಲ್ಲಿದ್ದಾನೆ. 12ನೇ ವರ್ಷ ಮುಗಿತಾ ಇದೆ, ಇನ್ನೊಂದು ಸ್ವಲ್ಪ ದಿವಸ ಇದೆ. ಆವಾಗ ನೇರವಾಗಿ ಬನ್ನಿ ಇಲ್ಲಿ ಯುದ್ಧಕ್ಕೆ ಅಂತಂದ. ಆ ಡೆವಲಪ್ಮೆಂಟ್ ಅಂದರೆ ಜನರಿಗಾಗಿ ಆ ಡೆವಲಪ್ಮೆಂಟ್, ದೇವರಲ್ಲೇ ಅಲ್ಲ, ಜನರಲ್ಲೇ ಆ ಡೆವಲಪ್ಮೆಂಟು. ಇತ್ಯಾಸ್ಫೋಟ್ಯಾಚ್ಯುತೋರಿಷ್ಟಂ ತಳಶಬ್ದೇನ ಕೋಪಯನ್, ತೊಡೆ ತಟ್ಟಿ ಕೈ ತಟ್ಟಿ ಬನ್ನಿ ಅಂತ ಹೇಳಿದ್ನಂತೆ. ಸಖ್ಯುರಂಸೆ ಭುಜಾಭೋಗಂ ಪ್ರಸಾರ್ಯಾವಸ್ಥಿತೋ ಹರಿಹಿ. ಸರಿ ಯುದ್ಧಕ್ಕೆ ಅಂತ ಹೇಳಿ ಸರ್ವಸನ್ನದ್ಧನಾಗಿ ತಯಾರಾಗಿ ನಿಂತಿದ್ನ, ಏನಿಲ್ಲ, ಆರಾಮಾಗಿ ಗೆಳೆಯನ ಹೆಗಲ ಮೇಲೆ ಕೈ ಇಟ್ಕೊಂಡು ಬಾ ಅಂದಂತೆ. ಅಂದರೆ ನಿನ್ನಂಥವರನ್ನು ಕೊಲ್ಲೋದು ನನಗೇನೂ ಅಲ್ಲ ಅಂತ ಕೃಷ್ಣ ತೋರಿಸಿದ್ದು. ಸೋಪ್ಯೇವಂ ಕೋಪಿತೋರಿಷ್ಟಃ ಖುರೇಣಾವಲಿ ಮುಲ್ಲಿಖನ್ ಉದ್ಯತ್ ಪುಚ್ಛಭ್ರಮನ್ ಮೇಘ ಕ್ರುದ್ಧ ಕೃಷ್ಣಮುಪಾದ್ರವತ್. ಬಾಲವನ್ನೆತ್ತಿ ಕೋಡನ್ನು ಮುಂದೆ ಮಾಡಿ ಓಡಿಕೊಂಡು ಬಂದ ಅಂತೆ. ಅಗ್ರನ್ಯಸ್ತ ವಿಷಾಣಾಗ್ರಹ ಸ್ತಬ್ಧಸ್ತೃಗ್ಲೋಚನೋಚ್ಯುತಂ ಕಟ್ಯಾಕ್ಷಿಪ್ಯಾದ್ರವತ್ತೂರ್ಣಮಿಂದ್ರಯುಕ್ತೋ ಚ ನಿರ್ಯಥಾ. ಅಗ್ರನ್ಯಸ್ತ ವಿಷಾಣಾಗ್ರಹ, ಚೂಪಾದ ಕೋಡನ್ನು ಮುಂದೆ ಮಾಡಿ, ಸ್ತಬ್ಧಾಸ್ತೃಗ್ಲೋಚನೋಚ್ಯುತಂ, ಕಣ್ಣನ್ನು ಒಂದೇ ಕಡೆ ಇಟ್ಟು ಆಚೀಚೆ ಅಲುಗಾಡಿಸದೆ ಕಣ್ಣು ತುಂಬ ಕೆಂಪು ತುಂಬಿಕೊಂಡು ಓಡಿ ಬಂದ ಅಂತೆ. ಹೇಗೆ? ಇಂದ್ರ ಮುಕ್ತೋ ಶನಿರ್ಯಥಾ, ಇಂದ್ರ ಹೊಡೆದ ವಜ್ರಾಯುಧದಂತೆ ಬಂದ ಅಂತ. ವಜ್ರಾಯುಧ ಅಂದರೆ ಯಾವುದೂ ಅಲ್ಲ, ಸಿಡಿಲು. ಆ ಸಿಡಿಲಿನಂತೆ ಬಂದ. ಗೃಹೀತ್ವಾ ಶೃಂಗಯೋಸ್ತಂ ವಾ ಅಷ್ಟಾದಶ ಪದಾನಿ ಸಹ ಪ್ರತ್ಯಪೋವಾಹ ಭಗವಾನ್ ಗಜ ಪ್ರತಿಗಜಂ ಯಥಾ. ಓಡಿ ಬರ್ತಾ ಇದ್ದ ಹಾಗೆ ಅದನ್ನು ಹಿಡ್ಕೊಂಡ, ಆ ಕೊಂಬನ್ನು ಸುಮಾರು 18 ಹೆಜ್ಜೆ ಹಿಂದೆ ತಳ್ಕೊಂಡು ಹೋದಂತೆ. ಅಷ್ಟು ವೇಗವಾಗಿ ಓಡಿ ಬರ್ತಾ ಇದ್ದದ್ದನ್ನು ಅಷ್ಟೇ ವೇಗವಾಗಿ ಹಿಂದೆ ತಳ್ಕೊಂಡು ಹೊಟ್ಟೋದ. ಹೇಗೆ? ಗಜ ಪ್ರತಿಗಜಂ ಯಥಾ, ಆನೆಯೊಂದು ಎದುರಾಳಿ ಆನೆಯನ್ನು ತಳ್ಳುವ ಹಾಗೆ.
ಸೋಪವಿದ್ಧೋ ಭಗವತಾ ಪುನರುತ್ಥಾಯ ಸತ್ವರಃ ಆಪತತ್ ಸ್ವಿನ್ನ ಸರ್ವಾಂಗೋ ನಿಶ್ವಸಂಕ್ರೋಧ ಮೂರ್ಛಿತ. ಆ ರೀತಿ ತಳ್ಳಿದಾಗ ಸ್ವಿನ್ನ ಸರ್ವಾಂಗ, ಇಡೀ ಮೈ ಬೆವರಿತಂತೆ. ಕ್ರೋಧ ಮೂರ್ಛಿತ, ಸಿಟ್ಟು ಉಕ್ಕೇರಿತು. ತಮಾಪತಂತಂ ಸ ನಿಗೃಹ್ಯ ಶೃಂಗಯೋಪದಾ ತಮಾಕ್ರಮ್ಯ ನಿಪಾತ್ಯ ಭೂತಳೆ ನಿಷ್ಪೀಡಯಾಮಾತ ಯಥಾರ್ದ್ರಮಂಬರಂ ಕೃತ್ವಾ ವಿಚಾಣೇನ ಜಘಾನತೋಪತತ್. ಓಡಿ ಬರುವಾಗ ಶೃಂಗಯೋ ಪದಾ ಸಮಾಕ್ರಮ್ಯ, ತನ್ನ ಕಾಲನ್ನು ಅವನ ಕೊಂಬಿನ ಮೇಲೆ ಇಟ್ಟು ಕೊಂಬಿನ ತುದಿಗೆ ಕೊಂಬಿನ ಮೂಲ ಇರುತ್ತಲ್ಲ ಅಲ್ಲಿಗೆ ಜಾರಿ ಒತ್ತಿ ಕಾಲಿನಿಂದ ನಿಷ್ಪೀಡಯಾಮಾಸ, ಹಿಂಡಿ ಬಿಟ್ಟ ಅಂತೆ ಬಾಲ ಹಿಡ್ಕೊಂಡು. ಹೇಗೆ? ಯಥಾ ಆರ್ದ್ರ ಮಂಬರನ್, ಮಡಿವಂತರನ್ನು ಕೇಳಿ, ಮಡಿಪಂಚೆಯಲ್ಲಿ ಸ್ನಾನ ಮಾಡ್ತಿರ್ತಾರಲ್ಲ ಕೇಳಿ, ಒದ್ದೆಯಾದ ಮಡಿಯನ್ನು ಹಿಂಡುವ ಹಾಗೆ ಹಿಂಡು ಬಿಟ್ಟ. ಅವನೇನು ಮಾಡಿದ? ಜಘಾನಸೋಪತತ್, ಬಿದ್ದ ಕೆಳಗಡೆ. ಅಸೃಗ್ವಮನ್ ಮೂತ್ರ ಸಕೃತ್ ಸಮುತ್ಸೃಜನ್ ಕ್ಷಿಪಂಸ್ತಪಾದಾನ ನಿಮೀಲಿತೆ ಕ್ಷಣ ಜಗಾಮ ಕೃಚ್ಛ್ರಂ ನಿರತೆ ರಥಕ್ಷಯಂ ಪುಷ್ಪೈಕ್ಕಿರಂತೋ ಹರಿಮೀಡಿರೆ ತುರಾಹ. ಅಸೃಗ್ವಮನ್, ರಕ್ತ ಕಾರುತ್ತಾ, ಮೂತ್ರ ಸಕೃತ್ ಸಮುತ್ಸೃಜನ್, ಗಂಜಲ ಸೆಗಣಿಗಳನ್ನು ಹಾಕುತ್ತಾ, ಕ್ಷಿಪಂಷ್ಟಪಾದಾನ್, ಕಾಲುಗಳನ್ನು ಒದ್ದಾಡಿಸುತ್ತಾ ಕಡೆಗೂ ಸತ್ತು ಹೋದ. ಆಗ ದೇವತೆಗಳೆಲ್ಲ ಹೂ ಮಳೆಗೆರೆದು ದೇವರನ್ನು ಕೊಂಡಾಡಿದರು. ಏವಂ ಕಕುದ್ಮಿನಂ ಹತ್ವಾ ಸ್ತೂಯಮಾನ ಸ್ವಜಾತಿಭಿ ವಿವೇಚ ಭಗವಾನ್ ಗೋಷ್ಠಂ ಗೋಪೀನಾಂ ನಯನೋತ್ಸವ. ಈ ರೀತಿಯಾಗಿ ಆರಾಮವಾಗಿ ದಣಿವಿರದೆ ಆ ವೃಷಭಾಸುರನನ್ನು ಕೊಂದು ಎಲ್ಲ ಗೋಪಿಯರ ಕಣ್ಣಿಗೆ ಹಬ್ಬವಾಗಿ ದೇವರು ಸಾಗಿ ಬಂದ. ಅರಿಷ್ಟೇ ನಿಹತೆ ಗೋಷ್ಠೆ ಕೃಷ್ಣೇನಾದ್ಭುತ ಕರ್ಮಣ ಕಂಸಾಯ ಪ್ರಾಹ ಭಗವಾನ್ ನಾರದೋ ದೇವದರ್ಶನ. ಅಲ್ಲಿಗೆ ವೃಂದಾವನದಲ್ಲಿ ಅಡಗಿಕೊಂಡಿದ್ದ ಎಲ್ಲ ರಾಕ್ಷಸರು ಆಲ್ಮೋಸ್ಟ್ ಸತ್ರು. ಈ ಸಂದರ್ಭದಲ್ಲಿ ದೇವರ ಮನೋಗತವನ್ನು ತಿಳಿದು ನಾರದರು ಕಂಸನಿಗೆ ಹೋಗಿ ಹೇಳಿದರು. ಯಶೋದಾಯಾಸ್ತು ತಾಂ ಕನ್ಯಾಂ ದೇವಕ್ಯಾ ಕೃಷ್ಣಮೇವ ಚ ರಾಮಂಚ ರೋಹಿಣೀ ಪುತ್ರಂ ವಸುದೇವೇನ ಬಿಭ್ಯತ ನ್ಯಸ್ತೌ ಸ್ವಮಿತ್ರೇ ನಂದೇ ವೈಯಾಭ್ಯಾಂ ತೇ ಪುರುಚಾಹತಾಃ. ಯಶೋದಯ ಮಗಳು ಕಂಸ, ಯಶೋದಯ ಮಗಳು ನೀನು ಒಂದು ಹೆಣ್ಣು ಮಗುವನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಪಟ್ಟೆಲ್ಲ, ಅದು ಯಶೋದಯ ಮಗು. ಆಮೇಲೆ ಕೃಷ್ಣ ದೇವಕಿಯ ಮಗ. ಬಲರಾಮ ಮತ್ತು ಕೃಷ್ಣ ನಂದಗೋಪನ ಬಳಿಯಲ್ಲಿ ಬೆಳೀತಾ ಇದ್ದಾರೆ. ನ್ಯಸ್ತೌ ಸ್ವಮಿತ್ರೇ ನಂದೇವೈ, ಅವರೆಲ್ಲರೂ ಕೂಡ ನಿನ್ನವರನ್ನು ಕೊಂದದ್ದು ಅಂತ ಹೇಳ್ತಾರೆ. ಯಾಭ್ಯಾಂ ತೇ ಪುರುಚಾಹತಾಃ ನಿಶಮ್ಯ ತದ್ಭೋಜಪತಿ ಕೋಪಾತ್ ಪ್ರಚಲಿತೇಂದ್ರಿಯ ನಿಶಾತಮಸಿಮಾದತ್ತ ವಸುದೇವ ಜಿಘಾಂಸಯ. ಸಿಟ್ಟು ಬಂತಂತೆ, ಇಂತಹ ವಿಶ್ವಾಸದ್ರೋಹ ಮಾಡಿದರಲ್ಲ ಅಂತ ಹೇಳಿ ಚೂಪಾದ ಕತ್ತಿಯನ್ನು ಹಿರಿದು ವಸುದೇವನನ್ನು ಕೊಂದು ಬಿಡ್ತೇನೆ ಅಂತ ಹೋದ ಕಂಸ. ನಿವಾರಿತೋ ನಾರದೇನ ತತ್ಸುತೋ ಮೃತ್ಯುಮಾತ್ಮನಃ ಜ್ಞಾತ್ವಾ ಲೋಹಮಯೈಪಾಚೈ ಬಬಂಧತಃ ಭಾರ್ಯಯ. ಆಮೇಲೆ ನಾರದರು ತಡೆದ್ರು. ಅಲ್ವೋ ಅವಿವೇಕಿ, ಇವ್ರನ್ನ ಯಾಕೋ ಕೊಲ್ತ್ಯಾ? ಇವ್ರನ್ನ ಕೊಂದ್ರು ಅವ್ರು ನಿನ್ನ ಕೊಂದೇ ಕೊಲ್ತಾರಲ್ವ, ಅದೇ ಒಂದು ದೊಡ್ಡ ಕಾರಣ ಆಗತ್ತೆ ಕಣಯ್ಯ. ತಂದೆ ತಾಯಿಗಳನ್ನು ಉಳಿಸು ಅಂದರು. ಆಯಿತು ಉಳಿಸ್ತೇನೆ, ಆದರೆ ಮೊದಲಿಗಿಂತಲೂ ಭೀಕರವಾಗಿ ಗೃಹ ಬಂಧನದಲ್ಲಿಡ್ತೇನೆ ಅಂತ ಹೌಸ್ ಅರೆಸ್ಟಲ್ಲಿ ಇಟ್ಬಿಟ್ಟ. ಪ್ರತಿಯಾತೇತು ದೇವರ ಚೌಕಂ ಚ ಆಶಾಸ್ಯ ಕೇಚಿನಂ ಪ್ರೇತಯಾಮಾತ ಹನ್ಯೇತಾಂ ಭವತಾ ರಾಮಕೇಚವೌ. ನಾರದರು ಹೋದ ಮೇಲೆ ಕೇಶಿ ಅನ್ನುವ ಕುದುರೆ ರೂಪದ ರಾಕ್ಷಸನನ್ನು ಕರೆಯಿಸಿ ಹೇಳಿದ, ಹೋಗಿ ಕೊಲ್ಲು ಅಂತ. ಅವನು ಹೋದ ಮೇಲೆ ನಿಶ್ಚಿಂತ ಆಗಲಿಲ್ಲ, ಯಾಕೆಂದರೆ ಅವನ ಬಗ್ಗೆನೂ ನಂಬಿಕೆ ಇರಲ್ಲ. ದುರ್ಯೋಧನ ಆಗಲಿ, ಕಂಸ ಆಗಲಿ, ಜರಾಸಂಧ ಆಗಲಿ ಯಾರನ್ನೂ ನಂಬಲಿಲ್ಲ. ಯಾರನ್ನೂ ನಂಬದೇ ಇರೋದು ಗುಣ ಅಂತ ಹೇಳಿ ಕೆಲವರು ತಿಳ್ಕೊಂಡ್ಬಿಟ್ಟಿರ್ತಾರೆ. ಯಾರನ್ನೂ ನಂಬಬೇಡ ಅಂತ.
ಅವ್ರನ್ನ ಅವ್ರು ಹೇಗೆ ನಂಬ್ಕೋತಾರೋ ದೇವರಿಗೆ ಗೊತ್ತು. ಯಾರನ್ನೂ ನಂಬುತ್ತಾ ಇರಲಿಲ್ಲ. ಅತಿಶಂಕಿ ಅಂತ ಕರೀತಾರೆ ಯಾರನ್ನ? ದುರ್ಯೋಧನನನ್ನು. ಕರ್ಣನನ್ನು ಕೂಡ ನಂಬಲಿಲ್ಲ. ಕರ್ಣ ಮಿತ್ರ ಅಲ್ವೇ ಅಲ್ಲ, ಫಸ್ಟ್ ಆಫ್ ಆಲ್ ಮಿತ್ರನೇ ಅಲ್ಲ, ದಾಸ. ಅವನಿಗೆ ಆ ಥರದ ಮೈತ್ರಿ ಇದ್ದಿದ್ರೆ ಏಕಲವ್ಯನನ್ನು ಯಾಕೆ ಇಟ್ಕೊಂಡಿರಲಿಲ್ಲ? ಉಪಯೋಗ ಇಲ್ಲ ಅಂತ ಇಟ್ಕೊಳ್ಳಿಲ್ಲ ಅಷ್ಟೆ. ಅದರಿಂದಾಗಿ ಸರ್ವಾತಿಶಂಕಿ ಮಿತ್ರಧೃಕ್. ಈ ಕನ್ನಡದ ಕವಿಗಳಿಗೆ ಬೇರೆ ಕೆಲಸ ಇಲ್ಲ. ದುರ್ಯೋಧನನನ್ನು ವೈಭವಗೊಳಿಸಿದರು. ವೈಭವೀಕರಣದಲ್ಲಿ ವೈಭವದಲ್ಲಿ ಅವನನ್ನು ಹೇಳಿದ್ರು, ಎಂಥದೂ ಇಲ್ಲ. ಅದರಿಂದಾಗಿ ಯಾರನ್ನೂ ನಂಬ್ತಾ ಇರಲಿಲ್ಲ. ಕಂಸ ಹೋದ ಕೂಡಲೇ, ಕೇಶಿ ಹೋದ ಕೂಡಲೇ ನಿಶ್ಚಿಂತ ಆಗಲಿಲ್ಲ. ತಥೋ ಮುಷ್ಟಿಕ ಚಾಣೂರ ಛಲಕೋತಲಕಾದಿಕಾನ್ ಅಮಾತ್ಯಾನ್ ಹಸ್ತಿಪಾನ್ಶ್ಚೈವ ಸಮಾಹೂಯಾಹ ಭೋಜರಾಟ್. ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೆಸಿದ. ಅದರಲ್ಲಿ ಮುಷ್ಟಿಕ, ಚಾಣೂರ, ಕೋಸಲ, ಛಲ ಇವರೆಲ್ಲರನ್ನು, ಅಮಾತ್ಯಾನ್ ಅಕ್ರೂರ ಮೊದಲಾದ ಅಧಿಕಾರಿಗಳನ್ನು, ಆಮೇಲೆ ಹಸ್ತಿಪಾನ್ ಆನೆ ನಡೆಸುವವರು, ಕುದುರೆ ನಡೆಸುವವರು, ಸೇನೆಯನ್ನು ನೋಡಿಕೊಳ್ಳುವವರು, ಅವರೆಲ್ಲರನ್ನು ಕರೆದು ಹೇಳಿದನಂತೆ, ಭೋ ಭೋ ನಿಚಮ್ಯತಾಮೇ ತದ್ವೀಣ ಚಾಣೂರ ಮುಷ್ಟಿಕೌ ನಂದೌ ರಜೆ ಕಿಲಾತಾತೆ ಸುತಾವಾನಕದುಂದುಭೇ. ನಿಮ್ಮೆಲ್ಲರಲ್ಲಿ ವಿಶ್ವಾಸದಿಂದ ಒಂದು ಸಂಗತಿ ಹೇಳ್ತಾ ಇದ್ದೇನೆ ನಾನು. ಆ ನಂದಗೋಪನ ಬಳಿ ವಸುದೇವನ ಇಬ್ಬರು ಮಕ್ಕಳು ಇದ್ದಾರೆ. ರಾಮಕೃಷ್ಣೌ ಸುತೌ ಮಹ್ಯಂ ಮೃತ್ಯು ಕಾಲ ನಿಜರ್ಜಿತವು. ಅವರು ನನ್ನನ್ನು ಕೊಲ್ಲಲಿಕ್ಕೆ ಅಂತ ನಿಂತಿದ್ದಾರೆ. ಭವದ್ಭ್ಯಾಮಿಹ ಸಂಪ್ರಾಪ್ತವು ಹನ್ಯೇ ತಾಮಲ್ಲ ಲೀಲಯ. ನಾನೊಂದು ಕುಸ್ತಿಯ ಆಟದ ಏರ್ಪಾಟನ್ನು ಮಾಡ್ತೇನೆ. ಆ ಕುಸ್ತಿಯ ನೆಪದಿಂದ ಅವರನ್ನು ಕೊಂದುಬಿಡಿ. ಏಕೆಂದರೆ ಆಟ ಅಂತ ಸಹಜವಾಗಿ ಬರ್ತಾರೆ. ಆಟದಲ್ಲಿ ಯಾವತ್ತೂ ಕೊಲ್ಲಬಾರದು. ಆಟದಲ್ಲಿ ಸತ್ತವರಿಗೆ ವೀರಗತಿ ಇರೋಲ್ಲ. ನಮ್ಮ ಭಾವುಕತೆ ಅಷ್ಟೇ. ಆಟದಲ್ಲಿ ಚೆಂಡು ಹೊಡೆಸ್ಕೊಂಡು ಸತ್ತರೆ, ಇನ್ನೇನೋ ಆಗಿ ಸತ್ತರೆ, ಹೃದಯಾಘಾತ ಆಗಿ ಸತ್ತರೆ, ಬ್ಲಡ್ ಕ್ಲಾಟ್ ಆಗಿ ಸತ್ತರೆ, ಅದೆಲ್ಲವೂ ಕೂಡ ಅದು ದುರಂತ ಅದು. ಆದರೆ ನಾವು ಅದನ್ನು ಬೆಂಬಲಿಸ್ತೇವೆ. ಆಟ ಅನ್ನೋದು ಯುದ್ಧ ಅಂತ ನೋಡ್ಕೊಂಡ್ಬಿಟ್ಟಿದ್ದೇವೆ. ಆದರೆ ಆಟದ ನೆಪದಲ್ಲಿ ಅವರನ್ನು ಕೊಂದುಬಿಡಿ. ಮಂಚಾಕ್ರಿಯಂತಾಂ ವಿವಿಧ ಮಲ್ಲರಂಗ ಪರಿಶ್ರಿತಾ ಪೌರಜಾನಪದಾಸ್ತರವೇ ಪಶ್ಯಂತು ಸ್ವೈರಸಂಯುತಂ. ಸ್ವೈರಸಂಯುಗಂ ಫ್ರೀ ಸ್ಟೈಲು. ಅದಕ್ಕೊಂದು ಈ ಇತಿ ಮಿತಿ ರೀತಿ ಅಂತ ಏನಿಲ್ಲ, ಕೊಲ್ಲೋ ತನಕ. ಮಂಚಾಕ್ರಿಯಂತಾಂ ಅಂದರೆ ಥಿಯೋಪಿಟರ್ ಮಾಡಿ. ಥಿಯೋಪಿಟರ್ ಅಂತ ಹೇಳಿದ್ರೆ ಗ್ರೀಕ್ ದೇಶದಲ್ಲಿ ರಂಗಭೂಮಿ ಅಂತ ಈಗೇನು ಹೇಳ್ತಾರೆ ಆ ತರಹ ಎಲ್ಲ ಎತ್ತರಕ್ಕೆ. ಈ ಸ್ಟೇಡಿಯಂ ಇದೆಯಲ್ಲ, ಆ ಸ್ಟೇಡಿಯಂನ ತರಹನೇ ಮಾಡ್ತಾ ಇದ್ದು. ಅದು ನಮ್ಮಲ್ಲಿ ಮಂಚ, ರಂಗಮಂಚ ಅಂತ ಕರಿತಾ ಇದ್ದು. ಎಲ್ಲ ಎತ್ತರಕ್ಕೆ ನೋಡ್ತಾ ಹೋಗ್ತಿರ್ತಾರೆ. ಮಧ್ಯದಲ್ಲಿ ಜಾಗ ಇರುತ್ತೆ. ಅದೇ ಅದನ್ನು ಮೂಲತಃ ಥಿಯೋಪಿಟರ್ ಅಂತ ಕರಿತಾ ಇದ್ದರು. ಆಮೇಲೆ ಅದು ಹೆಂಗೋ ಥಿಯೇಟರ್ ಆಗೋಯ್ತು. ಟಾಕೀಸ್ ಅಂತಂದರೆ ಮಾತನಾಡುವ ಜಾಗ ಅಂತ. ಒಂದು ನೇರವಾದ ಅರ್ಥ ಇಲ್ಲ ದುರಂತ ಅಂದರೆ. ಮಹಾಮಾತ್ರ ನಿಬೋಧೇದಂ ವಚೋ ಮಮ ಮಹಾಮತೆ ಗಜಕ್ಕುವಲಯ ಪೀಡ ಪ್ರಭಿನ್ನ ಕರಟಾಮುಖಃ. ಓ ಮಹಾಮಾತ್ರ ಅಂದರೆ ಮಾವುತ. ಓ ಮಾವುತನೇ, ನೀನು ಬಾ. ಕುವಲಯಾಪೀಡ ಅನ್ನುವ ಗಜವನ್ನು ತಯಾರು ಮಾಡಿಟ್ಕೊಂಡಿರು. ಪ್ರಭಿನ್ನ ಕರಟಾಮುಖ, ಅದಕ್ಕೆ ಮದ ಚೆನ್ನಾಗಿ ಬಂದಿರುತ್ತೆ. ಮಸ್ತು ಅಂತ ಕರೀತಾರೆ ಅದನ್ನು ಕನ್ನಡದಲ್ಲಿ. ಮದದ ನೀರನ್ನು ಅದು ಯಾವಾಗಲೂ ಸುರಿತಾ ಇರುತ್ತೆ. ಅದನ್ನು ಇಟ್ಕೊಂಡಿರು, ಕೃಷ್ಣನ ಮೇಲೆ ಬಿಡು. ಸಂಸ್ಥಾಪ್ಯೋದ್ವಾರಿ ರಂಗಸ್ಯ ಕರಾರೋಪಿತ ಮುದ್ಗರ ತೇನ ತೌ ತತ್ರ ಹಂತವ್ಯೌ ಸುತಾವಾನಕದುಂದುಭೇ. ಅದರ ಸೊಂಡಿಲಿಗೆ ಮುದ್ಗರ ಸುತ್ತಿಗೆಯನ್ನು ಕಟ್ಟಿರೋ. ಅದು ಹಿಂಗೆ ಅಂದರೆ ಸಾಕು, ಅವ್ರ ತಲೆ ಮೇಲೆ ಬಿದ್ದು ಸದೋಗ್ಬಿಡ್ಬೇಕು. ಆ ತರಹ ಮಾಡು. ಕರಾರೋಪಿತ ಮುದ್ಗರ ಸೋಥಾಕುಲಮತಿಪ್ರಾಹ ನಿಹಂತವ್ಯೌ ಕಥಂ ಮಯ ಸ್ವಸ್ತ್ರೀಯೌ ಭೋಜರಾಜಸ್ಯ ಕಂಸಸ್ಯ ಜಗತೀಪತೇ. ಅವನು ಗೊಂದಲ ಆಯಿತು ಮಾವುತನಿಗೆ. ಅಲ್ಲ ಸ್ವಾಮಿ, ತಮ್ಮ ತಂಗಿಯ ಮಕ್ಕಳು ಅಂತಿದ್ದೀರಾ, ಒಂದು ರೀತಿ ತಮ್ಮ ಅತ್ತೆಯವರ ಮಕ್ಕಳು ಅಂತೀರಾ,
ನಿಮ್ಮ ಸಂಬಂಧಿಕರು ಅವ್ರನ್ನ ಹೆಂಗೆ ಕೊಲ್ಲೋದು ಅಂತ ಕೇಳ್ದ ಅವನು. ಇತ್ಯುಕ್ತಸ್ತೇನ ಕಂಸಸ್ತು ಮಹಾಮಾತ್ರೇತಿ ದುರ್ಮತಿ ಉವಾಚ ಭೂಯೋ ವಚನಂ ಸಮೇತಾನ್ ಶ್ರಾವಯನ್ ನೃಪ. ನೋಡಿ, ನಿಮಗೊಂದು ದೊಡ್ಡ ರಹಸ್ಯ ಹೇಳ್ತೇನೆ. ನಾನು ಯಾದವನೇ ಅಲ್ಲ ಅಂದ ಅವನು. ನನ್ನ ಜನ್ಮ ರಹಸ್ಯವನ್ನು ಇವಾಗ ಬೇಡ, ನಾಳೆ 7 ಗಂಟೆಗೆ ಹೇಳ್ತೀನಿ ಅಂತ ಕಂಸ ಹೇಳ್ತಾನೆ. ನಾಳೆ ಕೇಳೋಣ. ಯಥಾ ಪ್ರಕಾರ 8:30ಯಿಂದ 9 ರಾಮಾಯಣದ ಕಾವ್ಯ ಚಿಂತನೆಯನ್ನು ನಡೆಸೋಣ. ಕೃಷ್ಣಾರ್ಪಣ.